ಈಗ ಸಪೋಸ್ ಒಂದು ಸರ್ಕ್ಯುಲರ್ ಗಾರ್ಡನ್ ಐತೆ ಅಂತ ತಿಳ್ಕೊರಿ, ಒಂದು ಸರ್ಕ್ಯುಲರ್ ವೃತ್ತಾಕಾರದ ಒಂದು ರನ್ನಿಂಗ್ ಪಾತ್ ಐತೆ ಅಂತ ಗಾರ್ಡನ್ ಅನ್ನೋದಕ್ಕಿಂತ ಒಂದು ರನ್ನಿಂಗ್ ಪಾತ್ ಐತಿ, ರನ್ನಿಂಗ್ ಟ್ರ್ಯಾಕ್ ನೋಡಿದಿರಲ್ಲ ನೀವು. ಅಲ್ಲಿ ಇಬ್ರು ಓಟಗಾರರು ಸ್ಟಾರ್ಟಿಂಗ್ ಒಂದು ಪೊಸಿಷನ್ ಐತಿ, ಸ್ಟಾರ್ಟಿಂಗ್ ಒಂದು ಗೆರೆ ಹೊಡೆದ ಒಂದು ಪೊಸಿಷನ್ ಐತಿ, ಅಲ್ಲಿಂದ ಸ್ಟಾರ್ಟ್ ಮಾಡಕತ್ತಾರೆ ಇಬ್ರು ಓಟಗಾರರು. ಮುಂಜಾನೆ ಅವ್ರು ರನ್ನಿಂಗ್ ಮಾಡೋರು, ಜಾಗಿಂಗ್ ಮಾಡೋರು, ಇಬ್ರು ಒಂದೇ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಕತ್ತಾರ ಫ್ರೆಂಡ್ಸ್. ಒಬ್ಬ ಅದ್ರೊಳಗೆ ಸ್ವಲ್ಪ ಫಾಸ್ಟ್ ಅದಾನು, ಒಬ್ಬ ಸ್ಲೋ ಅದಾನು. ಫಾಸ್ಟ್ ಇದ್ದವನು ಒಂದು ಪ್ರತಿ ಎಷ್ಟು ಸೇ ಪ್ರತಿ 120 ಸೆಕೆಂಡ್ಸ್ಗೆ ಅಂದ್ರೆ 2 ನಿಮಿಷಕ್ಕೆ ಏನ್ ಮಾಡ್ತಾನು, ಅಥವಾ ಪ್ರತಿ 120 ಸೆಕೆಂಡ್ಸ್ ಅನ್ನೋದಕ್ಕಿಂತ 150 ಸೆಕೆಂಡ್ಸ್ ಅಂತ ತಗೊಂಡು 150 ಸೆಕೆಂಡ್ಸ್ ತಗೊಂಡು ಪ್ರತಿ 150 ಸೆಕೆಂಡ್ಸ್ ಏನ್ ಮಾಡ್ತಾನು, ಒಂದ್ ರೌಂಡ್ ಹೊಡಿತಾನಂತೆ. ರೌಂಡ್ ಪ್ರತಿ 150 ಸೆಕೆಂಡ್ಸ್ಗೆ ಒಂದ್ ರೌಂಡ್ ಹೊಡಿತಾನು. ಇನ್ನೊಬ್ನದಲ್ಲ, ಅವನು ಸ್ವಲ್ಪ ಸ್ಲೋ ಅದಾನು, ಅವ ಪ್ರತಿ 180 ಸೆಕೆಂಡ್ಸ್ಗೆ ಅಂದ್ರೆ 3 ನಿಮಿಷಕ್ಕೆ ಒಂದ್ ರೌಂಡ್ ಮುಗಿಸ್ತಾನೆ. ಸ್ಟಾರ್ಟಿಂಗ್ ಪೊಸಿಷನ್ಗೆ ಇಬ್ರು ಕೂಡ ಇದ್ರು. ಇವನು ಪ್ರತಿ 150 ಸೆಕೆಂಡ್ಸ್ಗೆ ಮುಗಿಸ್ತಾನೆ ಮೊದಲನೇದವನು. ಎರಡನೇದವನು ಒಂದ್ ರೌಂಡ್ ಹಾಕ್ಲಿಕ್ಕೆ ಎಷ್ಟು ತಗೋತಾನು, 180 ಸೆಕೆಂಡ್ಸ್ ತಗೋತಾನೆ. ಹಂಗಂದ್ರೆ ಅವ್ರಿಬ್ರು ಮತ್ತ ಸೇಮ್ ಸ್ಥಾನಕ್ಕೆ, ಎಲ್ಲಿಂದ ಶುರು ಮಾಡಿದ್ರಲ್ಲ ಅದೇ ಸ್ಥಾನಕ್ಕೆ ಕಂಟಿನ್ಯೂಸ್ ಓಡ್ತಿರ್ತಾರ ಅವ್ರು ಎಷ್ಟೋ ರೌಂಡ್ಗಳು. ಮತ್ತೆ ಯಾವಾಗ ಬರ್ತಾರ ಅವರು, ಸ್ಟಾರ್ಟಿಂಗ್ ಒಮ್ಮೆ ಕೂಡ ಸ್ಟಾರ್ಟ್ ಮಾಡಿರ್ತಾರ. ಫಾಸ್ಟ್ ಇದಾವ ಮುಂದೆ ಹೋಗಕ್ ಚಲೋ ಅದ, ಸ್ಲೋ ಇದಾವ ಹಿಂದ್ ಬೆಳಕ್ ಚಲೋ ಅದ. ಸೊ ಅವ್ರ ಮೊದಲಿನ ಸ್ಥಾನಕ್ಕೆ ಯಾವಾಗ ಮತ್ತೆ ಕೂಡಿ ಬರ್ತಾರೋ ಏನಿಲ್ಲೋ, ಯಾವಾಗ ಬರ್ತಾರ್ರಿ. ಯಾವಾಗ ಬರ್ತಾರೋ ಸ್ವಲ್ಪ ಲೆಕ್ಕ ಹಾಕ್ರಿ ನೋಡೋಣ. ಮೊದಲನೇದವನು 150 ಸೆಕೆಂಡಿಗೆ ಒಂದ್ ರೌಂಡ್ ಹಾಕ್ತಾನು, ಎರಡನೇದವನು 180 ಸೆಕೆಂಡಿಗೆ ಒಂದ್ ರೌಂಡ್. ಆ ಸ್ಟಾರ್ಟಿಂಗ್ ಗೆರೆ ಐತಲ್ಲ, ಆ ಸ್ಟಾರ್ಟಿಂಗ್ ಗೆರೆ ಮೇಲೆ ಇಬ್ರು ಮತ್ತೆ ವಾಪಸ್ ಬರ್ಬೇಕು. ಕರೆಕ್ಟ್ ಆಗಿ ಚಂದಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾರು ಎಕ್ಸ್ಪ್ಲೇನ್ ಮಾಡ್ತೀರಿ ಅವ್ರಿಗೆ ಯಾರು ದಿವ್ಯಾ ಎಕ್ಸ್ಪ್ಲೇನ್ ಮಾಡ್ತಿ ಕರೆಕ್ಟ್ ಆಗಿ? ಅಲ್ಲಿ ದಿವ್ಯಾ ನೀನು ಬಂದಿಲ್ಲ ಅಂತ ಕೈ ಮಾಡಿಲ್ಲ. ಓಕೆ, 1 ನಿಮಿಷ. ನಾನು ಈಗ ಸುಜಲ್ಗೆ ಕೇಳೋಣ. ಸುಜಲ್ ಫಸ್ಟ್ ಹೇಳಿಲ್ಲ, ಸುಜಲ್ ಕೇಳೋಣ. ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀವ್ರಿಗೆ? ಏನದು 900 ಹೆಂಗ್ ಬಂತದು? ಮೊದ್ಲೇದವ್ರಿ 150 ಸೆಕೆಂಡಿಗೆ ಓಡ್ತಲಕ್ರಿ ಒಂದ್ ರೌಂಡ್ ರೀ. ಅಂತರಿ ಅವ್ 6 ರೌಂಡ್ ನೋಡಾಕು 900 ಸೆಕೆಂಡ್ ತಗೋತಾರಿ. ಮತ್ರಿ ಎರಡನೇದವ 180 ಸೆಕೆಂಡಿಗ್ರಿ ಒಂದ್ ರೌಂಡ್ ಓಡ್ತಾರಿ. ಇವು 900 ಸೆಕೆಂಡ್ ಬರ್ತೈತಿ ಅಂದ್ರಿ 5 ರೌಂಡ್ ಓಡ್ತಾರಿ. ಅವು 15 ಮತ್ತ್ 18 ಎರಡು ಒಂದ್ ಒಂದೇದವ್ರಿ 150 ಸೆಕೆಂಡ್ಕ್ ಒಂದ್ ರೌಂಡ್ ಹೊಡಿತಾನ್ರಿ. ಮತ್ತೆ ಎರಡನೇದವ್ರಿ 180 ಸೆಕೆಂಡ್ಕ್ ಒಂದ್ ರೌಂಡ್ ಹೊಡಿತಾನ್ರಿ. ಹೌದ, 150 ಮತ್ತ್ 180 ಇದನ್ನ ಕಾಮನ್ ಗಸ 900. ಓಕೆ, ಒಬ್ಬ 150 ಸೆಕೆಂಡ್ಗೆ ಒಂದ್ ರೌಂಡ್ ಹೊಡ್ಯಾನ, 180 ಸೆಕೆಂಡ್ಗೆ ಒಂದ್ ಹೊಡ್ಯಾತಾನು. ಓಕೆ, ಸೊ ಅವ್ನ್ ಹೆಂಗ್ ಬರ್ತೈತಿ ಆ ಜಾಗಕ್ಕೆ? ಯಾವಾಗ ಬರ್ತಾನೋ? ಒಂದೇದವ 150ಕ್ಕೆ ಬರ್ತಾನು, 300ಕ್ಕೆ ಬರ್ತಾನು, 450ಕ್ಕೆ ಬರ್ತಾನು, 600ಕ್ಕೆ ಬರ್ತಾನು, 750ಕ್ಕೆ ಬರ್ತಾನು, 900ಕ್ಕೆ ಬರ್ತಾನು, 1050ಕ್ಕೆ ಬರ್ತಾನು. ಒಂದೇದ ಒಂದು ಹಿಂಗ ಹಾಕೊಂತ ಹೋಗ್ತೈತಿ ಮಗ್ಗಿ ಅದ ಜಾಗಕ್ಕೆ ಬರಕ್. ಎರಡನೇದ ಒಂದು ಅದ ಜಾಗಕ್ಕೆ ಬರಕ ಎಷ್ಟೆಷ್ಟು ಆಕೈ ಟೈಮ್? 180 ಸೆಕೆಂಡ, 360 ಸೆಕೆಂಡ, 354, 540 ಸೆಕೆಂಡ, 1472, 720 ಸೆಕೆಂಡ, ಆಮೇಲೆ 900 ಸೆಕೆಂಡ್. ಈ ತರ ಬರ್ಕೊಂಡು ಹೋಗ್ತಾನೆ. ಸೊ ಒಂದೇದವ ಯಾವಾಗ ಆ ಜಾಗಕ್ಕೆ ಬರ್ತಾನ ಅನ್ನೋಕ್ ನಾವ್ ಯಾವ ಮಗಿ ಅನ್ಬೇಕು? 150 ಮಗಿ ಅನ್ಬೇಕು. ಎರಡನೇದವ ಆದ ಜಾಗಕ್ಕೆ ಬರಾಕ ಎಷ್ಟು? 180 ಮಗಿ. ಈಗ ಎರಡು ಕಾಮನ್ ಇರ್ಬೇಕಾಗ್ತಂದ್ರೆ ಏನು? 18 ಮತ್ತ್ 15 ತಗೋದ್ರಿ ಮುಂದೆ ಎರಡಕ್ಕೂ 0 ಕಾಮನ್ ಬರ್ತೈತಿ. ಕರೆಕ್ಟ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಮಾಡ್ಕೋಬೇಕು ನೀವು? ಒಂದು 150 ಮಗ್ಗಿ ಒಳಗೆ ಹೋಗ್ತೈತಿ ಆ ಜಾಗಕ್ಕೆ ಬರೋ ಟೈಮ್. ಇನ್ನೊಬ್ಬಂದ್ ಆ ಜಾಗಕ್ಕೆ ಬರೋ ಟೈಮ್ ಹೆಂಗ್ ಹೋಗ್ತೈತಿ? 180 ಮಗ್ಗಿ ಒಳಗೆ ಹೋಗ್ತೈತಿ. ಅದನ್ನ ಶಾರ್ಟ್ ಕಟ್ ಮಾಡೋಕೆ ಲೆಕ್ಕ ಮಾಡಕ 18 ಮಗ್ಗಿ ಮಾಡ್ಕೋಬಹುದು. ಬಟ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದು 180 ಮಲ್ಟಿಪಲ್ ಐತಿ, ಇನ್ನೊಂದು 150 ಮಲ್ಟಿಪಲ್ಗಳು ಬರ್ತಾವ ನಿಮ್ಗೆ ಆ ಜಾಗಕ್ಕೆ ಬರಕ್ ಟೈಮ್. ಸೊ ಅವು ಎರಡೂ ಸೇಮ್ ಆಗ್ಬೇಕಂದ್ರೆ ನಮಗೇನ್ ಬೇಕು? ಲಸ ಬೇಕಾಕೈತಿ. ಈಗ
ಇನ್ನೊಂದು ಪ್ರಾಬ್ಲಮ್ ನೋಡಿ. ಈಗ ಒಬ್ಬ ರೈತ 3 ತರದ ಭತ್ತ ಬೆಳೆದಾನೆ, ಬೇರೆ ಬೇರೆ 3 ತರದ್ದು ಬೇರೆ ಬೇರೆ ಭತ್ತಗಳು. ಈಗ ಬೇರೆ ಬೇರೆ ಭತ್ತದ ವೆರೈಟಿ ಇರ್ತಾವಲ್ಲ, ಈಗ ನಾವು ಅಂತೀವಿ ಬೆಳಗಾವ್ ಕಡೆದು ಬೆಳಗಾವ್ ಬಾಸ್ಮತಿ ಇರ್ತೈತಿ, ಸೋನಾ ಮಸೂರಿ ಇರ್ತೈತಿ, ಈ ತರದ 3 ಭತ್ತ, ಮತ್ತೊಂದು ಭತ್ತ, ಯಾವ್ದೋ ಒಂದು ಭತ್ತ. ಸೊ ಒಟ್ಟಾರೆ ಆ 3 ತರದ್ದು ಇಳುವರಿ ಅಂದ್ರೆ ಅದ್ರದ್ದು ಎಷ್ಟು ಹುಟ್ಟೈತಿ? 1ನೇ ತರದ ಭತ್ತದ್ದು 1250 ಕಿಲೋ ಹುಟ್ಟೈತಿ, 2ನೇ ತರದ ಭತ್ತ 1000 ಕಿಲೋ ಹುಟ್ಟೈತಿ, 3ನೇದ್ದು ಎಷ್ಟು ಹುಟ್ಟೈತಿ? 750 ಕಿಲೋ ಏನಾಗೈತಿ? ಉತ್ಪಾದನೆ ಆಗೈತಿ. ಒಂದು ಎಷ್ಟು? 1250 ಕಿಲೋ, 1000 ಕಿಲೋ, ಮತ್ತ 750 ಕಿಲೋ ಬರ್ಕೊಂಡಿರ್ಬೇಕ. ಅವನ್ ಏನ್ ಮಾಡ್ಬೇಕಾಗೈತಿ? ಈಗ ಅವನು ಇದನ್ನ ಖರೀದಿ ಮಾಡ್ಕೊಂಡ್ ಬರ್ಬೇಕಾಗೈತಿ. ಭತ್ತ ಸ್ಟೋರ್ ಮಾಡಾಕ ಹಂಗ ಚೀಲ್ದಾಗ ಸ್ಟೋರ್ ಮಾಡೋದು ಬೇಡಾಗೈತಿ ಅವಂಗ. ಯಾಕಂದ್ರೆ ಇನ್ನ ರೇಟ್ ಬರುವಾಗ ನಾವು ಮಾರೋಣ ಅಂತ ಅವ್ ಚಲೋ ಅಂತ ಅವನಿಗೆ ಕಂಟೈನರ್ಗಳು, ಚಲೋ ಅಂತ ಕಂಟೈನರ್ಗಳು, ಕಟ್ಟಿಗೆ ಕಂಟೈನರ್ಗಳನ್ನ ತಗೊಂಡ್ ಬಂದು ಅದ್ರೊಳಗ ಭತ್ತ ಶೇಖರಣೆ ಮಾಡಿ ಇಡ್ಬೇಕಾಗೈತಿ. ಈಗ ಅವನ್ನೆಲ್ಲಾನು ಭತ್ತ ಮಿಕ್ಸ್ ಮಾಡ್ಬೋದು, ಮಿಕ್ಸ್ ಮಾಡಬಾರ್ದು. ಅವರು ಸ್ಟೋರ್ ಮಿಕ್ಸ್ ಮಾಡಬಾರ್ದ್ರಿ. ಅವ್ 3 ಬೇರೆ ಬೇರೆ ಆಗಿರ್ಬೇಕು. ಬಟ್ ಅವನಿಗೆ ಖರೀದಿ ಇಂಥದ್ ಮಾಡೋದಿಲ್ಲ. ಈಗ ಅವ್ನು ಪೇಟೆಗೆ ಹೋಗಿದ್ನಲ್ಲ, ಖರೀದಿ ಒಂದೇ ಸೈಜ್ ಬಾಕ್ಸ್ ಕೊಂಡು ಖರೀದಿ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಒಂದೇ ಸೈಜ್ ಬಾಕ್ಸ್ ಕೊಂಡು ಖರೀದಿ ಮಾಡಿದ್ರೆ ಅವ್ರ ಏನೋ ಒಂದು ಡಿಸ್ಕೌಂಟ್ ಕೊಡೋರು, ಡಿಸ್ಕೌಂಟ್ ಕೊಡ. ಸೊ ಬೇರೆ ಬೇರೆ ತರದಂದ್ರೆ ಮತ್ತೆ ಅವ್ರ ಏನ್ ಕಾಣುತ್ತು? ಏನು ಕಾಣುದು ಬೇಡ, ಬರೀ ಕೇಳ್ಕೊಡಿ. ಸ್ಕ್ರೀನ್ ಬೇಡ, ಈಗ ನಾ ಮುದ್ದಾಮ ತೆಗ್ದೇನೆ ಸ್ಕ್ರೀನ್ ಬೇಡ. ಸೊ ಇದು ನೀವು ಮನಸ್ಸಾಗನೆ ಇಮ್ಯಾಜಿನ್ ಮಾಡ್ಕೋಬೇಕು. ಏನೈತಿ ಇಲ್ಲಿ? 3 ತರದ ಒಂದ್ ಭತ್ತ ಹುಟ್ಟೈತಿ ಹೊಲದಾಗ. ಒಂದು 1250 ಕಿಲೋ ಹುಟ್ಟೈತಿ, ಇನ್ನೊಂದು 1000 ಕಿಲೋ ಉತ್ಪಾದನೆ ಆಗೈತಿ, ಇನ್ನೊಂದು 750 ಕಿಲೋ ಇಳುವರಿ ಬಂದೈತಿ. ಈಗ ಅವನ್ ಏನ್ ಮಾಡ್ಬೇಕಾಗಿತ್ತು? ಇವನ್ನ 3ನು ಸೆಪರೇಟ್ ಆಗಿ ಸ್ಟೋರ್ ಮಾಡ್ಬೇಕಾಗಿತ್ತು ಅವನಿಗೆ. ಸೊ ಈಗ 3ನು ಸೆಪರೇಟ್ ಆಗಿ ಸ್ಟೋರ್ ಮಾಡ್ಬೇಕು. ಆಮೇಲೆ ಒಂದೇ ಸೈಜ್ ಪೆಟ್ಟಿಗೆಯಲ್ಲಿ ಅವನು ಸ್ಟೋರ್ ಮಾಡ್ಬೇಕಾಗೈತಿ. ಈಗ ಅಫ್ಕೋರ್ಸ್ ಒಂದೇ ಒಂದು ದೊಡ್ಡ 1250 ಕಿಲೋ ಎಲ್ಲ ಹಿಡಿಸುವಷ್ಟು ದೊಡ್ಡ ಪೆಟ್ಟಿಗೆ ಅವ್ನು ತರೋದನು ಇಲ್ಲ. ಅಷ್ಟು ದೊಡ್ಡದು ಅಷ್ಟು ದೊಡ್ಡದು ಒಂದೇ ಕಡೆ ಹಂಗ ಒಂದೇ ಇದ್ರೊಳಗೆ ಇಡೋದಿಲ್ಲ. ಅವ್ನು ಪೆಟ್ಟಿಗೆ ಒಳಗೆ ಬೇರೆ ಬೇರೆ ಪೆಟ್ಟಿಗೆ ಒಳಗೆ ಶೇಖರಣೆ ಮಾಡ್ಬೇಕು. ಹೆಂಗ ಮತ್ತೆ ಇನ್ನೊಂದ್ ಏನಾಗೈತಿ? ಅವ್ನಿಗೆ ಒಂದೇ ಸೈಜ್ ಪೆಟ್ಟಿಗೆಗಳು ಬೇಕು ಅವನಿಗೆ, ಡಿಸ್ಕೌಂಟ್ ಸಿಗೋ ಸಲುವಾಗಿ. ಇನ್ನ ಈ ಒಂದೇ ಸೈಜ್ ಪೆಟ್ಟಿಗೆ ಒಳಗೆ ಸೇವ್ ಮಾಡಿದ್ರು ಸಹಿತ ಅವ್ನಿಗೆ ಹೆಂಗ್ ತಗೋಬೇಕಾಗೈತಿ? ಎಷ್ಟ್ ಆಕೈತಿಲ್ಲ ಅಷ್ಟು ದೊಡ್ಡ ಪೆಟ್ಟಿಗೆ ಬೇಕು. ಅದ್ರಾಗನ ಆ ಒಂದೇ ಸೈಜ್ ಪೆಟ್ಟಿಗೆಗಳು ಇರ್ತಾವಲ್ಲ, ಅದ್ರಾಗ ಅಗದಿ ದೊಡ್ಡ ಪೆಟ್ಟಿಗೆಗೆ ಅವನಿಗೆ ಡಿಸ್ಕೌಂಟ್ ಜಾಸ್ತಿ ಸಿಗಾಕತೈತಿ. ಸೊ ಅವನಿಗೆ ಸ್ವಲ್ಪ ದೊಡ್ಡ ಪೆಟ್ಟಿಗೆ ಬೇಕು ಅದ್ರೊಳಗನ. ಸೊ ಗೊತ್ತದ ಕ್ವಶನ್ ಏನೈತಿ? ಹಾ, ಕ್ವಶನ್ ಕ್ಲಿಯರ್ ಅದು? ಒಂದೇ ಸೈಜ್ ಪೆಟ್ಟಿಗೆ ಒಳಗೆ ಸೇವ್ ಮಾಡ್ಬೇಕು ಅವನು ಎಲ್ಲಾನು. ಆಮೇಲೆ ಏನಾಗಿರ್ಬೇಕು? ಅಗದಿ ದೊಡ್ಡ ಸೈಜ್ ಡಬ್ಬಿ ಖರೀದಿ ಮಾಡ್ಬೇಕು ಅವನು. 250 kg ಯಾವ್ದನ್ ತಗೊಂಡ್ಬರ್ಬೇಕು ಅವನು? ಎಷ್ಟು? 250 ಕಿಲೋ ಹಿಡಿಸೋ ಎಷ್ಟು ಡಬ್ಬಿ ತರಬೇಕು? 120 ಬಾಕ್ಸ್ ಡಬ್ಬಿ ರೀ. 120 ಬಾಕ್ಸ್ ರೀ. ಸ್ವಲ್ಪ ನಾನು ಉಳಿದವ್ರಿಗೂ ಸ್ವಲ್ಪ ಟೈಮ್ ಕೊಡ್ತೇನೆ. ಈಗ ಎಲ್ಲಾರು ಮಾಡ್ಬೇಕು. ಎಷ್ಟು ಮಂದಿಗೆ ಬಂತು ಕೈ ಎತ್ತಬೇಕಿದು? ಅಥವಾ ಓಕೆ, ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರು ಬರೀರಿ, ಕೈಯು ಎತ್ರಿ, ಎರಡೂ ಮಾಡ್ರಿ. ನನ್ಗೆ ಯಾಕಂದ್ರೆ ಗೊತ್ತಾಗ್ಬೇಕು ಎಕ್ಸಾಕ್ಟ್ ಆಗಿ ಎಷ್ಟು ಮಂದಿಗೆ ಬರತೈತಿ, ಎಷ್ಟು ಮಂದಿಗಿಲ್ಲ. ಎಲ್ಲರೂ ಮಾಡ್ರಿ. ಇನ್ನು ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಮತ್ತೆ ಕೇಳ್ರಿ, ನಾನು ಇನ್ನೊಮ್ಮೆ ಹೇಳ್ತೇನೆ. 3 ತರದ ಭತ್ತ ಅದಾವ, ಬರ್ಕೊಡ್ರಿ. 1250 kg ಒಂದು ಹುಟ್ಟೈತಿ, ಇನ್ನೊಂದು 1000 kg ಉತ್ಪಾದನೆ ಆಗೈತಿ, ಇನ್ನೊಂದು 750 kg ಉತ್ಪಾದನೆ ಆಗೈತಿ. ಅವ್ 3ನು ಸಹಿತ ಒಂದೇ ಸೈಜ್ ಡಬ್ಬಿ ಒಳಗೆ ನಾನು ಸ್ಟೋರ್ ಮಾಡ್ಬೇಕಾಗೈತಿ. ಡಬ್ಬಿ ಎಷ್ಟು ಆಕೈತಿ ಅಷ್ಟು ದೊಡ್ಡದಿರ್ಬೇಕು. ಯಾವ ಸೈಜ್ ಡಬ್ಬಿಗಳನ್ನ ತಗೊಂಡ್ಬರ್ತೀನಿ, ಎಷ್ಟು ಡಬ್ಬಿ ತಗೊಂಡ್ಬರ್ತಾನೆ. ಕೆಲವೊಬ್ಬರು ನಾನು ಪ್ರಶ್ನೆ ಮುಗಿಸೋಕ್ಕಿಂತ ಮೊದಲೇ ಹೇಳಾಕತ್ತೀರಿ, ಆದ್ರೆ ಸಾವಕಾಶ ಹೋಗೋಣಂತ, ಎಲ್ಲರೂ ಉಳಿದವ್ರು ಮಾಡ್ಲಿ. ನಿಮ್ಗೆ ಎಷ್ಟು ನಂಬರ್ ಆಫ್ ಬಾಕ್ಸಸ್ ಬಂತಲ್ಲ ಟೋಟಲ್ ಅಷ್ಟು ಆಗ್ಬೇಕು ನೋಡ್ರಿ. ಈಗ ನಿಮ್ಗೆ 250 kg ಇದ್ದು 12 ಬಾಕ್ಸಸ್ ಅಂತ ಬರೆದ್ರ ನೀವು ಗುಣಿಸಿ ನೋಡಿದ್ರೆ ಟೋಟಲ್ ಎಷ್ಟಾಗಬೇಕು? ಅದ್ರ ಕೆಪಾಸಿಟಿ ಎಷ್ಟಾಗಬೇಕು ಟೋಟಲ್? ತಾಳೆ ನೋಡ್ರಿ. 3000 ಟೋಟಲ್ 3 ಟನ್ ಆಗ್ಬೇಕಲ್ಲ ಅದು. ಯಾಕಂದ್ರೆ 1250 ಪ್ಲಸ್ 1000 2250 ಪ್ಲಸ್ 750
ಎಲ್ಲ ಕೂಡ 3 ಟನ್ ಆಗಬೇಕಲ್ಲ ಅದು. ಸೊ 3 ಟನ್ ಆಕೈತಲ್ಲ ನೋಡ್ಕೋರಿ, ಗುಣಿಸಿ ಎಲ್ಲ ಆಗ್ತೈತ್ರಿ, ನೋಡಿದೇವ್ರಿ. ಅದು ನೋಡಿದ್ದೀರಿ. ಓಕೆ, ಒಬ್ಬ ರೈತ 3 ತರದ ಭತ್ತ ಬೆಳೆದಾನ. 1ನೇ ತರದ ಭತ್ತದ ಇಳುವರಿ ಎಷ್ಟಾಗೈತಿ? 1250 ಕಿಲೋ, 1250 ಕಿಲೋ. 2ನೇ ತರದ ಭತ್ತದ ಇಳುವರಿ 1000 ಕಿಲೋ. 3ನೇ ತರದ ಭತ್ತದ ಇಳುವರಿ 750 ಕಿಲೋ. ಇಷ್ಟ ಅರ್ಥ ಆಯ್ತು? ಇವ್ ನಾವ್ ಏನ್ ಮಾಡ್ಬೇಕು, ಅವನ ಇಚ್ಛೆ ಏನೈತಪ್ಪ ಅಂದ್ರ ಇವನ್ನೆಲ್ಲಾನು ಒಂದೇ ಒಂದು ಸೈಜಿನ ಬಾಕ್ಸ್ಗಳನ್ಯಾಗ ಪ್ಯಾಕ್ ಮಾಡಿ ಇಡ್ಬೇಕು ಅಂತ ಹೇಳಿ. ಒಂದು ಸೈಜ್ ಬಾಕ್ಸ್ಗಳು ಇರ್ಬೇಕು. ಅವು 10 ಕಿಲೋದ ಬಾಕ್ಸ್ ಇರ್ಬೋದು, 100 ಕಿಲೋದ ಬಾಕ್ಸ್ ಇರ್ಬೋದು, 200 ಕಿಲೋದ ಬಾಕ್ಸ್ ಇರ್ಬೋದು, ಯಾವ್ದೇ ಇರ್ಲಿ ಒಂದೇ ಸೈಜ್ ಬಾಕ್ಸ್ನಾಗ ಇವನ್ನೆಲ್ಲಾನು ಪೂರ್ತಿಯಾಗಿ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಇಡ್ಬೇಕು. ಆ ಬಾಕ್ಸ್ ಎಷ್ಟ್ ಆಕೈತ್ಲ ಅಷ್ಟು ದೊಡ್ಡದಿರ್ಬೇಕು, ಎಷ್ಟು ದೊಡ್ಡದಾಕೈತ್ಲ ಅಷ್ಟು ದೊಡ್ಡದಿರ್ಬೇಕು ಅಂತ ಒಂದು ಇಚ್ಛೆ ಐತಿ. ಹಂಗಾದ್ರೆ ನೀವು ಯಾವ ಸೈಜಿನ ಬಾಕ್ಸ್ ತರವ್ರ, ಎಷ್ಟು ಬಾಕ್ಸ್ ತರವ್ರ ಅಂತ ಕ್ವಶನ್ ಕೇಳ್ತೇನೆ ನಾನು. ಪ್ರಶ್ನೆ ಅರ್ಥ ಐತಿ ಈಗ? ಅಟ್ಲೀಸ್ಟ್ ಮೊದಲು ಫಸ್ಟ್ ಸ್ಟೆಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್. ಹಾ, ಗುಡ್. ಸೊ ಹಾಫ್ ಜರ್ನಿ ಮುಗೀತು. ಓಕೆ, ಪ್ರಶ್ನೆ ಅರ್ಥ ಆಯ್ತಂದ್ರೆ ಅರ್ಧ ಜರ್ನಿ ನಿಮ್ದು ಮುಗ್ದೈತಿ. ಇನ್ನು ಬರೀ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಕೈತೆ. ಓಕೆ, 1 kg ಬಾಕ್ಸ್ಗಳನ್ನ ತಗೋಬಹುದೋ ಇಲ್ಲೋ ನಾನು ಹೇಳ್ರಿ. 1 ಕಿಲೋದ ಬಾಕ್ಸ್ ತಗೋಬಹುದೋ ಇಲ್ಲೋ? ಎಲ್ಲಾನು ಪ್ಯಾಕ್ ಮಾಡಿರ ತಗೋಬಹುದ್ರಿ. ಆದ್ರೆ ಬಹಳಷ್ಟ ಆತಾವ್ರಿ. 10 ಕಿಲೋ ಬಾಕ್ಸ್ಗಳನ್ನ ತಗೋಬಹುದೋ ಇಲ್ಲೋ? ಔಷಧ ನನಗೆ ದೊಡ್ಡ ಬಾಕ್ಸ್ ತಗೋಬೇಕಾಗಿತ್ತು. ಇನ್ನ ಬಾಕ್ಸ್ಗಳ ಸಂಖ್ಯೆ ಕಡಿಮೆ ಮಾಡ್ಬೇಕಾಗಿತ್ತು. ಇನ್ನ ದೊಡ್ಡ ಬಾಕ್ಸ್ಗಳು ಅಂದ್ರೆ 100 ಕಿಲೋದು ಬಾಕ್ಸ್ಗಳನ್ನ ತಗೊಂಡ್ರೆ ನಡೀತೈತೋ ಇಲ್ಲೋ? ಅವು ನಡೀತಾವ. ಆದ್ರೆ ಈಗ ನಾನು ಹಂಗಾದ್ರೆ 1000 ಕಿಲೋದು ಬಾಕ್ಸ್ ತಗೊಂಡ್ರೆ ಏನಾಗ್ತೈತಿ? ಅವಾಗ ಏನಾಗ್ತೈತಿ? ಭತ್ತ ಖಾಲಿ ಜಾಗ ಉಳ್ಯಾಕ ಚಾಲು ಆಕೈತಿ, ಹೌದ್ರ? ಒಂದು ಯಾಕ 750 250 ಕಿಲೋದು ಜಾಗ ಉಳಿತು. ಆಮ್ಯಾಗ 1250 ಐತಲ್ಲ, ಅದಕ್ಕೆ ನನಗೆ ಒಂದ ಬಾಕ್ಸ್ನೇ ಆಗುದಿಲ್ಲ, 2 ಬಾಕ್ಸ್ ತಗೊಂಡು ಅದ್ರಾಗ ಇನ್ನೊಂದು ಬಾಕ್ಸ್ 2ನೇ ಬಾಕ್ಸ್ನಾಗ 750 ಕಿಲೋ ಜಾಗ ಉಳಿತು. ಹಂಗು ಬೇಡ. 500 ಕಿಲೋದು ತಗೊಂಡಿದ್ರ ಡಬ್ಬಿಗಳು ಗ್ಯಾಪ್ ಉಳಿತೈತ್ರಿ. 750 ಗ್ಯಾಪ್ ಉಳಿತೈತ್ರಿ. 1250 ಗ್ಯಾಪ್ ಉಳಿತೈತಿ. ಓಕೆ, ಸೊ ಈಗ ಎಲ್ಲಾರು ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ, ನಿಮ್ಗೆ ಗೊತ್ತಾಕೈತಿ. ಹಂಗಾದ್ರೆ ನಾನು ಯಾವ ಸೈಜಿನ ಬಾಕ್ಸ್ಗಳನ್ನ ತಗೋಬೇಕು ಅಂತ ಹೇಳಿ. ಆಮೇಲೆ ಮುಂದೆ ಎಷ್ಟು ಬೇಕಾಗ್ತಾವ ಬಾಕ್ಸ್ ಕಂಡು ಹಿಡಿಯೋದು ಸಿಂಪಲ್ ಐತೆ. ಯಾವ ಸೈಜಿನ ಬಾಕ್ಸ್ಗಳನ್ನ ತಗೋಬೇಕಾಕೈತಿ? ಉಳಿದವ್ರ ಕೈ ಎತ್ತಿ. ಆಗಿತ್ತು 83 ಮಂದಿ ಇದಾರೆ, 50% ಆಗಿಲ್ಲ ಕ್ಲಾಸ್ ಒಳಗೆ. ಯಾಕಂತ ನನಗೆ ಅದು ಡೌಟ್. ನನಗೆ ಬರೀ 50% ಕ್ಲಾಸಿಗೆ ಅಷ್ಟೇ ಟೀಚ್ ಮಾಡೋದಿಲ್ಲ, ಇಲ್ಲಿ ಎಲ್ಲರಿಗೂ ಟೀಚ್ ಮಾಡೋದಿಲ್ಲ. ಸರಿ, ಆನ್ಸರ್ ಬತ್ರಿ. ಓಕೆ, ಮತ್ತೆ ಕೈ ಎತ್ರಿ. ಯಾರ್ಯಾರು ಬಂತಲ್ಲ ಕೈ ಎತ್ರಿ, ಹಂಗ ಕೊಡ್ಬೇಡ್ರಿ. ನಾನ್ ಮುಂದೆ ಹೋಗ್ಬೇಕಲ್ಲ, ಜಗಲಗುಲು ಮುಂದೆ ಹೋಗ್ಬೇಕು, ಬಹಳ ಫಾಸ್ಟ್ ಹೋಗ್ಬೇಕು. ಇನ್ನ ನಾವು ಬಂತಂದ್ರೆ ಕೈ ಎತ್ರಿ, ಹಂಗ ಕೊಡ್ಬೇಡ್ರಿ. ಥಿಂಕ್ ಮಾಡಕ್ ಟೈಮ್ ತಗೋರಿ, ಆದ್ರೆ ಬಂದ್ಮೇಲೆ ಕೈ ಎತ್ರಿ ಬೇಗನೆ. ಹಂಗ ಟ್ರಯಲ್ ಅಂಡ್ ಎರರ್ ಏನು ಗೊತ್ತಾಕೈತಿ. ನಾ ಹೆಂಗ್ ಮಾಡಿದ್ದೆ ಟ್ರಯಲ್ ಅಂಡ್ ಎರರ್ ಅಂತೀವಿ ನಾವು ಇದಕ್ಕೆ. ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳನ್ನ ಟ್ರೈ ಮಾಡಿ ನೋಡಿದ್ವಿ. ಈಗ ನಾವು 100 ಟ್ರೈ ಮಾಡಿದ್ನಿ, 1000 ಟ್ರೈ ಮಾಡಿದ್ನಿ, 500 ಟ್ರೈ ಮಾಡಿದ್ನಿ. ಅವಾಗೂ ಗೊತ್ತಾಕೈತಿ ನಿಮಗ ಯಾವ ಸಂಖ್ಯೆ ನಾನು ತಗೋಬೇಕು, ಎಂತ ಸಂಖ್ಯೆ ಇರ್ಬೇಕದು. ಈ 3 ಸಂಖ್ಯೆಗಳು ಏನಾಗ್ಬೇಕು, ಅದರಿಂದ ಅದ್ರಲ್ಲೇ ಪೂರ್ಣವಾಗಿ ಭಾಗ ಹೋಗ್ಬೇಕು. ಆಮೇಲೆ ನಮಗ್ ಅಂತ ಈಗ ಒಂದ್ರಲ್ಲೇನೋ ಇವು ಎಲ್ಲಾ 3 ಸಂಖ್ಯೆಗಳು ಭಾಗ ಹೋಗ್ತಾವು, 2ರಲ್ಲೇನೋ ಈ 3 ಸಂಖ್ಯೆಗಳು ಭಾಗ ಹೋಗ್ತಾವು, 10ರಲ್ಲೇನೋ ಈ 3 ಸಂಖ್ಯೆಗಳು ಭಾಗ ಹೋಗ್ತಾವು. ಅವ್ ಯಾವ ನಾವು ಬ್ಯಾಡ ಆತು, 100 ಸಂಖ್ಯೆನೂ ಬ್ಯಾಡ ಹೋಗ್ತಾವ. ಅಂತ ಯಾವ್ದು ಬೇಕು? ಅತ್ಯಂತ ದೊಡ್ಡ ಸಂಖ್ಯೆ. ಅಂದ್ರ ಈ 3 ಸಂಖ್ಯೆಗಳು ಭಾಗ ಹೋಗ್ತಿರ್ಬೇಕು. ಅಂತ ಸಂಖ್ಯೆಗಳದೊಳಗ ಅತ್ಯಂತ ದೊಡ್ಡ ಸಂಖ್ಯೆ ಇರಬೇಕು. ಅಂದ್ರ ಅದು ಯಾವ ಸಂಖ್ಯೆ? ಅದು 250 750 ಭಾಗ ಹೋಗತಿ, 3 1000 ಭಾಗ ಹೋಗತಿ, 4 750
ಐದ್ಲಿ ಇವನ್ನೆಲ್ಲ ಕೂಡ್ಸಿದ್ರಿ 120 So, 5, 4 ಮತ್ತು 3 ಅಷ್ಟತ್ತು 12 ಬಾಕ್ಸ್ಗಳು ಬೇಕು. ಅರ್ಥ ಆಯ್ತು ಈಗಾದ್ರೂ ಎಲ್ಲರಿಗೂ? ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೀವೆಲ್ಲ ಪ್ರೆಸೆಂಟ್ ಅಂತ ಟೈಪ್ ಮಾಡ್ರಿ, ಆಮೇಲೆ ಏನ್ ಮಾಡ್ಯಾರ ಅನ್ಕೋತೀನಿ. ಈ ಎರಡನೇ ಪ್ರಾಬ್ಲಮ್ ನೋಡೋಣ. ಇದೇ ರೀತಿ ಒಂದು ಕಾರ್ಗೋ ಟ್ರಕ್ ಐತಿ. ಇದು ವೆರಿ ಸಿಮಿಲರ್ ಐತಿ. ಇನ್ಫ್ಯಾಕ್ಟ್ ಇದರಲ್ಲಿ ಏನೈತಿ 64 ಮೀಟರ್ ಕ್ಯೂಬ್, 100 ಮೀಟರ್ ಕ್ಯೂಬ್ ಮತ್ತೆ 80 ಮೀಟರ್ ಕ್ಯೂಬ್ ಈ ತರದ 3 ಕೆಪಾಸಿಟಿ ಇರುವಂತಹ ಕಾರ್ಗೋ ಟ್ರಕ್ಗಳು. ಕಾರ್ಗೋ ಟ್ರಕ್ಗಳು ಅಂದ್ರೆ ಈ ತರದ್ದು ಬೇರೆ ಬೇರೆ ಅವ್ರ ಕಡೆ 3 ಟೈಪ್ ಟ್ರಕ್ ಅದಾವ. ಆಮೇಲೆ ಆ ಕಾರ್ಗೋನಾಗ ಒಳಗೆ ಇಡೋ ಸಲುವಾಗಿ ಓನರ್ ಏನ್ ಮಾಡ್ಬೇಕಾಗೈತಿ, ಕಂಟೈನರ್ಗಳನ್ನ ಖರೀದಿ ಮಾಡ್ಬೇಕಾಗೈತಿ. ಅಗ್ದಿ ಎಷ್ಟು ದೊಡ್ಡದು ಇರ್ತಲ್ಲ ಅಷ್ಟು ದೊಡ್ಡ ಕಂಟೈನರ್ಗಳನ್ನ ಖರೀದಿ ಮಾಡ್ಬೇಕಾಗೈತಿ. ಮತ್ತೆ 3 ಕರೆಕ್ಟ್ ಆಗಿ ಫಿಟ್ ಆಗ್ಬೇಕು, ಎಲ್ಲೂ ಜಾಗ ಉಳಿಲ್ದಂಗ. ರೈಟ್? ಅವಾಗ ಏನ್ ಬೇಕಾಗೈತಿ ನಮಗೆ? ಮಸಾಲೆ. ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ಈ ಪ್ರಾಬ್ಲಮ್ ಒಳಗೆ ಸ್ವಲ್ಪ ಗಡ್ಬಡಿ ಐತಿ ಇದ್ರೊಳಗ. ಯಾಕಂದ್ರೆ ಒಂದೊಂದ್ಸಲ ನೀವು ಮಸಾಲ ತೆಗೆದ್ರು ಸಹಿತ ಇದೇನ್ ಬರ್ತೈತ್ಲಾ ಅದು ಕರೆಕ್ಟ್ ಆಗಿ ಫಿಟ್ ಆಗ್ಲಿಕ್ಕಿಲ್ಲ ಅದ್ರೊಳಗೆ. ಯಾಕಂದ್ರೆ ಇಲ್ಲಿ ಜಾಮೆಟ್ರಿಕಲ್ ಕನ್ಸ್ಟೆಂಟ್ಸ್ ಬರ್ತಾವ ನಿಮ್ಗೆ. ಜಾಮೆಟ್ರಿಕಲ್ ಕನ್ಸ್ಟೆಂಟ್ಸ್ ಉದಾಹರಣೆಗೆ ನೋಡ್ರಿ, ಈಗ 10x10 ರೂಮ್ ಐತಿ ಅಂತ ತಿಳ್ಕೊ. ಈಗ 10x10 ರೂಮ್ ಐತಿ. ಅಥವಾ 10x10 ಬೇಡ, ನಿಮ್ಗೆ ಏನ್ ಕೇಳ್ತೀನಿ ನಾನು. ಓಕೆ, 10x9 ಐತಿ. 10x9 ಐತಿ. ಅದ್ರ ವಿಸ್ತೀರ್ಣ ಎಷ್ಟಾಯ್ತು? 90 ಸರಿ. ಈಗ ನಾನು ನಿಮ್ಗೇನ್ ಹೇಳ್ತೀನಿ, 3x3 ಎಷ್ಟು ಟೈಲ್ಗಳು ಅದ್ರಾಗ ಕೂಡ್ತಾವು ಅಂತ ಕೇಳ್ತೇನೆ. ಅವಾಗ ಏನ್ ಮಾಡ್ತೇವೆ? ಎಷ್ಟು? 9 × 10 90 ಆಯ್ತು. 3 ಎಷ್ಟು? 3 × 9 ಆಯ್ತು. 9 ಮೀಟರ್ ಎಷ್ಟು ಕೊಡ್ತಾವು? 10. ಯಾಕ ಅಂದ್ರ ನೆಲದ ವಿಸ್ತೀರ್ಣ ಎಷ್ಟಾಯ್ತು? ನೆಲದ ವಿಸ್ತೀರ್ಣ 90 ಸ್ಕ್ವೇರ್ ಫೀಟ್ ಅಥವಾ 90 ಮೀಟರ್ ಸ್ಕ್ವೇರ್, ಯಾವ್ದಾರು ಆಗಿರ್ಬೋದು, ಫೀಟ್ ಅಥವಾ ಮೀಟರ್ ಒಳಗಿದ್ರೆ 90 ಮೀಟರ್ ಸ್ಕ್ವೇರ್ ಆಯ್ತು. ಟೈಲದ ವಿಸ್ತೀರ್ಣ ಎಷ್ಟೈತಿ? 9 ಮೀಟರ್ ಸ್ಕ್ವೇರ್ ಐತಿ. ಭಾಗಾಕಾರ ಮಾಡಿದ್ರೆ 10 ಅಂತ ಬರ್ತೈತಿ. ಆದ್ರೆ ಈ ಟೈಲ್ಗಳು ಒಂದ್ ವೇಳೆ ಕಬ್ಬಿಣದ್ದು ಇದ್ದು ಅಂತ ತಿಳ್ಕೊ, ಹಂಗ ಇದ್ರು ಟೈಲ್ ಒಡೆದು ಕುಂಡ್ರಿಸ್ತಾರ. ಆದ್ರೆ ಟೈಲ್ಗಳು ಕಬ್ಬಿಣದ್ದು ಅದ ಅಂತ ತಿಳ್ಕೊರ್, ಒಡ್ಯಾಕ್ ಬರಂಗಿಲ್ಲ. ಅವಾಗ ಕೂಡಿಸ್ಬೋದೇ ನೋಡ್ರಿ ಅವನು. ನಿಮ್ಗೆ 10 ಟೈಲ್ ಕೊಡ್ತೇನೆ. 10 ಟೈಲ್ ಕೊಡ್ತೇನೆ. ಚಿತ್ರ ತೆಗದ್ ನೋಡ್ರಿ, ಕುಡಿರ್ತವೆ ನೋಡ್ರಿ. ಅವು ಏನಾಗ್ತಾವ ನೋಡ್ರಿ. ಒಡಿಬೇಕಾಕೆ ಟೈಲ್ಗಳು, ಒಡದ್ರ ಕುಂಡ್ರಿಸ್ಬೋದು. ಒಡದ್ರ ನೀವು ಹೊರಬ್ಬೈ 10 ಟೈಲ್ಗಳನ್ನ ಕೊಟ್ರ ಕುಂಡ್ರಿಸ್ಬೋದು. ಆದ್ರ ಒಡ್ಯಾಕ್ ಬರ್ಲಿಲ್ಲ ಅಂದ್ರೆ ಅವ್ನು ಕುಣ್ಸಾಕ್ ಬರ್ತೈತೆ ನೋಡ್ರಿ ಟೈಲ್ಗಳನ್ನ. ಯಾಕಂದ್ರ ಒಂದ್ ಕಡೆ 9 ಐತಿ, ಇನ್ನೊಂದ್ ಕಡೆಗೆ 10 ಐತಿ. 10 ಏನೈತಿಲ್ಲ ಅದು 10 ಏನಾಗುದಿಲ್ಲ, ಬಾಗ್ ಹೋಗುದಿಲ್ಲ 3ರಲ್ಲೇ. ಟೋಟಲ್ 10 × 9 ಏನೈತ್ಲಿ 90 ಐತ್ಲ, ಅದು ಬಾಗ್ ಹೋಗ್ತೈತಿ 9ರಲ್ಲೇ. ಆದ್ರ 10 ಐತ್ಲ ಅದು ಎದರ್ಲೆ ಬಾಗ್ ಹೋಗುದಿಲ್ಲ, 3ರಲ್ಲೇ ಬಾಗ್ ಹೋಗುದಿಲ್ಲ. ಅದಕ್ಕಾಗಿ ಏನಾಕೈತಿ, ಎಲ್ಲಾರು ಮಾಡತ್ತೀರಿ, ನಿಮ್ ಬುಕ್ನಾಗ ಮಾಡ್ಕೋಬೇಕದನ್ನ. ನಾ ಬರೀ ಹೆಲ್ಪ್ ಮಾಡೋ ಅಷ್ಟೇ ಇಲ್ಲಿ. ನೀವೆಲ್ಲ ಅದನ್ನ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇದು ಸಾಧನ ತಪಸ್ಸು ನೀವು ಕ್ರ್ಯಾಕ್ ಮಾಡ್ಬೇಕು. ನಾಳೆ ನೀಟ್ JEE ಕ್ರ್ಯಾಕ್ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದ ನಡೀತಾ ಇರ್ಬೇಕು ಕೆಲಸ. ನಾ ನಿಮ್ಗೆ ಬರೇ ಡೈರೆಕ್ಷನ್ ಕೊಡವ ಅಷ್ಟ, ನಾ ಮಾಡಿ ತೋರ್ಸೋದಲ್ಲ. ಇಲ್ಲಿ ಮಾಡ್ಕೊಂಡ್ರಿ, ಬುಕ್ನಾಗ ನೋಡ್ಕೊಂಡ್ರಿ. 9x10 ಹಾಲ್ ಐತಿ ಅಂತ ತಿಳ್ಕೊರಿ. ಪಟ್ 9x10 ಒಂದು ರೆಕ್ಟಾಂಗಲ್ 9, 10 ಬರ್ಕೊಡ್ರಿ. 3x3 ಟೈಲ್ ಐತಿ, ಕುಡ್ಸಾಕ್ ಟ್ರೈ ಮಾಡ್ರಿ. ಅದು ಕುಂಡ್ರಂಗಿಲ್ಲ ಕರೆಕ್ಟ್ ಆಗಿ. ಯಾಕಂದ್ರ 10 ಐತಲ್ಲ ಅದೇನಾಗುದಿಲ್ಲ, 3ಲೇ ಬಾಗ್ ಹೋಗುದಿಲ್ಲ. ಆದ್ರೆ ಅದೇ ನಮಗೆ ಟೈಲನ್ನ ಕಟ್ ಮಾಡಕ್ ಬರ್ತಿತ್ತು ಅಂತ ತಿಳ್ಕೊರಿ. ಒಂದ್ ವೇಳೆ ಈ ಕಟ್ ಮಾಡ್ತಾರೆ, ಆಕ್ಚುಲಿ ಕುಂಡ್ರಸೋರ್ ಟೈಲ್ನ ಒಂದ್ ಅವ್ರ ಕಡೆ ವೀಲ್ ಇರ್ತೈತೆ, ವೀಲ್ ಸಾ ಇರ್ತೈತೆ. ವೀಲ್ ಸಾಲ ಏನ್ ಮಾಡ್ತಾರೆ, ಕಟ್ ಮಾಡ್ತಾರ. ಕಟ್ ಮಾಡಕ್ ಬರ್ತಿತ್ತು ಅಂತಂದ್ರೆ ನಮ್ಗೆ ಕರೆಕ್ಟ್ ಬರೋಬ್ಬರ ಐತದ ಲೆಕ್ಕ. ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ 10 ಬರ್ತೈತಿ. ಅಷ್ಟು 10 ಕೊಟ್ಟಂದ್ರೆ ಡೆಫಿನೆಟ್ಲಿ ನೀವು ಅದನ್ನ ಸಣ್ಣ ಟೈಲ್ಗಳು ತುಕಡಿ ಮಾಡ್ಕೊಂಡು ಅಲ್ಲಿ ಕುಂಡ್ರಿಸ್ಬೋದು ನೋಡ್ರಿ. ಮಾಡ್ಬೋದಲ್ಲ ನೋಡ್ರಿ. ಸೊ ಎಕ್ಸಾಕ್ಟ್ಲಿ ಸೇಮ್ ವೇ ಇಲ್ಲೂ ಸಹಿತ ಹಂಗಾಕೈತಿ. ಈ ಕಂಟೈನರ್ಗಳನ್ನ ನಾವು ಮಸಾ ತಗೊಂಡ್ ಮಾಡಕ್ ಬರುದಿಲ್ಲ ಆಕ್ಚುಲಿ ನೋಡ್ರೆ. ಯಾಕಂದ್ರೆ 3 ಕಡೆ ಉದ್ದ ಅಗಲ ಎತ್ತರ ಏನಿದಾವ ಬಾಗ್ ಹೋಗ್ಬೇಕಾಕೈತಿ. ಆದ್ರೆ ಇಲ್ಲಿ ಸಿಂಪಲ್ ಆಗಿ ನೀವು ತಿಳ್ಕೊಂಡಾಗ ನೋಡ್ರಿ ಈ ತರದ ಲೆಕ್ಕಗಳು ಬರ್ತಾವ ನಿಮಗೆ. ಅದಕ್ಕೆ ಹೇಳಾಕ್ತೇನೆ ನಾನು. ಸೊ ಈಗ 3 ತರದ ಲಾರಿಗಳು ಅದಾವ. ಒಂದ್ರದ್ದು ಕೆಪಾಸಿಟಿ ಎಷ್ಟೈತಿ? 64 ಮೀಟರ್ ಕ್ಯೂಬ್ ಅಥವಾ ಘನ ಕ್ಯೂಬ್. ಇನ್ನೊಂದ್ರದ್ದು 100 ಮೀಟರ್ ಕ್ಯೂಬ್. ಇನ್ನೊಂದು 80 ಮೀಟರ್ ಕ್ಯೂಬ್.
ನನಗೆ ಒಂದೇ ಸೈಜ್ ಕಂಟೈನರ್ಗಳು ಅಂದ್ರೆ ಕೆಳಗೆ ತೋರಿಸಿದ್ಲ ಅಲ್ಲಿ ಬಾಕ್ಸ್ ನೋಡ್ರಿ ಕಲರ್ 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 ಇದು ಕಾರ್ಗೋ ಬಾಕ್ಸ್ಗಳು ಕಾರ್ಗೋ ಬಾಕ್ಸ್ ಅಂತಾರ ಅವ್ನು ಕುಂಡ್ರಿಸ್ಬೇಕಾಗಿತ್ತು ಒಂದೇ ಸೈಜ್ ತಗೋಬೇಕು 3 ಒಬ್ಬರೊಬ್ಬರಿ ಫಿಟ್ ಆಗ್ಬೇಕು ಜಾಗ ಉಳಿಬಾರ್ದು ಅಂದ್ರೆ ಯಾವ ಸೈಜ್ ನಾನು ತಗೋಬೇಕು ಅವಾಗ ನಾನು ಮಸಾ ತಗೋತೇನೆ ನೋಡಿ 64 180 ಇದ್ರದ್ದು ಮಸಾ ಎಷ್ಟು 4 ಮೀಟರ್ ಕ್ಯೂಬ್ ಸೊ 4 ಮೀಟರ್ ಕ್ಯೂಬ್ ನಾನು ಬಾಕ್ಸ್ ತಗೊಂಡೆ ಅಂತಂದ್ರ ಅವು 64 ಮೀಟರ್ ಕ್ಯೂಬ್ನಾಗೂ ಕೊಂಡಿರ್ತಾವು 100 ಮೀಟರ್ ಕ್ಯೂಬ್ನಾಗೂ ಕೊಂಡಿರ್ತಾವ 80 ಮೀಟರ್ ಕ್ಯೂಬ್ನಾಗೂ ಕೊಂಡಿರ್ತಾವ ಅಂತ ನಾವ್ ಅನ್ಕೋಬಹುದು ಯಾಕೆ 64 ಇದ್ದು 4 ಬಾಕ್ ಹೋಗ್ತೈತಿ 100 ಇದ್ದು 4 ಬಾಕ್ ಹೋಗ್ತೈತಿ 64 ದಾಗ ಎಷ್ಟು ಕೊಂಡಿರ್ತಾವ ಅಂತಾವ್ ಬರೋಬ್ಬರಿ ಕುಂತು ಅಂದ್ರ 100 ದಾಗ ಎಷ್ಟು ಕೊಂಡಿರ್ತಾವ 100 ಮೀಟರ್ ಕ್ಯೂಬ್ 25 80 ಮೀಟರ್ ಕ್ಯೂಬ್ ದಾಗ 20 ಸೊ ವಾಟ್ ಈ 4 ಅನ್ನೋದು ಹೆಂಗ್ ಬಂತ ನಮಗೆ ಈ 64 100 80 ಇದನ್ನ ಅವ್ರು ಕೊಟ್ಟಿದ್ರು ನಮಗೆ ಈ ತರದ್ದು ನಮಗ 3 ಅದಾವ್ರಿ ಟ್ರಕ್ಗಳು ಹಂಗಲ್ಲ ಬರೋಬ್ಬರಿ ಗಣಿತದ ಪದಗಳನ್ನ ಹೇಳ್ಬೇಕು ಕಾಮನ್ ಅಂದ್ರೆ ಹೆಂಗ್ ಕಾಮನ್ ಐತದ್ರೊಳಗೆ ಕಾಮನ್ ಅಂತ ಬರೀ ಕಾಮನ್ ಅನ್ಬೇಡ್ರಿ ಮಸಾ ಆಯ್ತು ಮಸಾ ಈಗಾಗಲೇ ಕಾಮನ್ ಅನ್ನೋ ಶಬ್ದ ಐತಿ ಮತ್ತೊಂದು ಕಾಮನ್ ಉಪಯೋಗಿಸಿರಲ್ಲ ಮಹತ್ತಮ ಸಾಮಾನ್ಯ ಅಪವರ್ತ ಸಾಮಾನ್ಯ ಈಗಾಗಲೇ ಐತಿ ಏನಂತ HCF ಒಳಗ ಐತಿ ಈಗಾಗಲೇ ಏನಂತ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಾಮನ್ ಅನ್ನೋ ಶಬ್ದ ಐತಿ ಮತ್ತೆ ಕಾಮನ್ ಅನ್ನೋ ಜೋರ್ಲ ಹಿಟ್ಟಿನಾಗೆ ಅದ್ರ ಮತ್ತೊಂದ್ಸಲ ಅನ್ನೋ ಜೋರ್ಲ ಗೇಟಿನ ಬಾಗಲ ತೆಗಿ ಅಂತಂತಾರಲ್ಲ ಒಬ್ಬರು ಗೇಟಿನ ಬಾಗಲ ಏನ್ ತೆಗಿತಾರೋ ಗೇಟ್ ಅಂದ್ರನ ಬಾಗಲ ಗೇಟಿನ ಬಾಗಲ ಇಲ್ಲಿ ಇರ್ತದೆ ಹೌದಲ್ಲ ಸೊ ಹಂಗ ಈಗಾಗಲೇ ಐತದೆ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸೊ ಜಸ್ಟ್ ಸೇ ದಟ್ ವಿ ಆರ್ ಫೈಂಡಿಂಗ್ ದ HCF ಆಫ್ 6480 HCF ಆಫ್ ಅಷ್ಟು ಹೇಳಿದ್ರೆ ಸಾಕು ಮುಗಿತು ರೈಟ್ ಓಕೆ ಇನ್ನು ಇದರ ಅಪ್ಲಿಕೇಶನ್ಸ್ ಗಣಿತದಲ್ಲಿ ಬಹಳ ಅದಾವ ಅದನ್ನ ಹೋಗೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೊಸ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಕ್ವಿಕ್ ಆಗಿ ನೋಡೋಣ ಮೇನ್ ಇಂಪಾರ್ಟೆಂಟ್ ಫ್ರಾಕ್ಷನ್ಸ್ ಬಗ್ಗೆ ಬಹಳ ಫಾಸ್ಟ್ ಆಗಿ ಮಾಡ್ತೇನೆ ಇದನ್ನ ಯಾಕಂದ್ರೆ ಇದೆಲ್ಲ ನಿಮಗೆ ಬಹಳ ಮೊದಲಾಗಿತ್ತು ಸ್ಕ್ರೀನ್ ಕಾಣುತ್ತೆ ಎಲ್ಲರಿಗೂ ಏನ್ ಬರ್ತದೈತಿ ಸ್ಕ್ರೀನ್ ಮೇಲೆ ನ್ಯಾಚುರಲ್ ನಂಬರ್ಸ್ ಕನ್ನಡದಾಗ ಏನಂತೀರಿ ನೀವು ಇದಕ್ಕೆ ಎಲ್ಲಿಂದ ಚಲೋ ಇವುಗಳನ್ನ ಈಸಿಲಿ ನಿಮಗ ಅಗದಿ ಸಣ್ಣ ಹುಡುಗರಿಗೂ ಇದ್ರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿರ್ತಾರೆ ಏನಪ್ಪಾ ಅಂತ ಯಾಕಂದ್ರೆ 1 2 3 4 ಡೈಲಿ ಬರತ್ತಾವ 1 2 3 4 ನೀವು ಹುಡುಗರು ಎನಿಸ್ಬೇಕಾದ್ರೆ ನಿಮ್ ಕ್ಲಾಸ್ಮೇಟ್ಸ್ ಎನಿಸ್ಬೇಕಾದ್ರೆ ಬಂದಿರ್ತೈತಿ ಅಥವಾ ಹಣ್ಣು ವಸ್ತುಗಳನ್ನ ಏನಾದ್ರು ಎನಿಸ್ಬೇಕಾದ್ರೆ ಬಂದಿರ್ತೈತಿ 1 2 3 4 ಬಂದಿರ್ತಾವ ಇವೆಲ್ಲ ಈಸಿಲಿ ತಿಳ್ಕೊಂಡ್ಬಿಡ್ತಾವ ಈಸಿಲಿ ಇವು ಬಟ್ ನಾವ್ ಇದರಿಂದ ಏನ್ ಹೇಳ್ಬೋದು ಕೇವಲ ಪೂರ್ಣವಾದ ರಿಯಲ್ ಲೈಫ್ ನೊಳಗ ನಾವು ಹೇಳ್ಬೇಕಾಗ್ತೈತಿ ಇಲ್ಲಿ ಅನ್ಬೋದು ಏನ್ ಒಂದು ಹೋಳ ಐತಿ ಅಂತ ಹೇಳ್ಬೋದು ಬಟ್ ಒಂದು ಹೋಳ ಅಂದ್ರೆ ಎಂತ ಹೋಳದು ಸಣ್ಣ ಹೋಳು ದೊಡ್ಡ ಹೋಳು ಹೋಳುಗಳ ಪರಿಮಾಣ ಎಷ್ಟ್ ಐತಿಪ್ಪ ಅಂತ ಹೇಳಕ್ಕೂ ನಮಗ್ ಏನಾಗುದಿಲ್ಲ ಅವಾಗ 1 2 ಅಷ್ಟೇ ಏನಾಗುದಿಲ್ಲ ಸಾಕಾಗುದಿಲ್ಲ ಯಾಕಂದ್ರ ಈಗ ಒಂದು ಪಿಜ್ಜಾದು ಒಂದು ತುಕಡಿ ಕೊಡತ್ತಾರಪ್ಪ ನಿಮ್ ಅಣ್ಣಾಗ ಇಷ್ಟು ದೊಡ್ಡ ತುಕಡಿ ಕೊಟ್ರು ನಿಂಗೆ ಇಷ್ಟ ಸಣ್ಣ ತುಕಡಿ ಕೊಟ್ರು ನಿನಗೂ ಒಂದು ತುಕಡಿ ಕೊಟ್ಟೆ ಅವ್ಗೂ ಒಂದು ತುಕಡಿ ಕೊಟ್ಟೆ ಅಂದ್ರೆ ಗಪ್ ಇರ್ತಾರೆ ನಿಮ್ ಮನ್ಯಾಗ ಸೊ ಸಂಖ್ಯೆಗಳು ಅದಕ್ಕೆ ನಮಗ ಹೊಸ ತರದ ಸಂಖ್ಯೆಗಳು ಸೊ ಒಂದು ನಿಮಗೆ ಏನ್ ಗೊತ್ತಾಗ್ಬೇಕಂದ್ರ ಈ ಸಂಖ್ಯೆಗಳು ಅಂದ್ರೆ ನಾರ್ಮಲಿ 1 2 3 4 ಇಷ್ಟ ಅಲ್ಲ ಸ್ಟಾರ್ಟಿಂಗ್ ಒಂದನೇದಾಗ ಇವನ್ ಹೇಳ್ತಾರ ನೀವು ಕಾಲೇಜ್ಗೆ ಹೋಗೋ ಮಟ್ಟ ನಿಮ್ಗ ಬಹಳ ಬೇರೆ ಬೇರೆ ತರದ ಸಂಖ್ಯೆಗಳು ಹೊಸ ಜಾತಿ ಸಂಖ್ಯೆಗಳು ಗೊತ್ತಾಗ್ತವೆ ಹೆಂಗ ನಾವು ಹುಟ್ಟಿದಾಗ ಮೊದಲು ಬರೀ ಮನುಷ್ಯ ರಾಷ್ಟ್ರ ನೋಡಿರ್ತೀವಿ ಆಮೇಲೆ ಮುಂದ ಬೇರೆ ಬೇರೆ ಪ್ರಾಣಿಗಳು ನೋಡ್ತೀವಿ ಹೌದಲ್ವ ಅವು ಎಲ್ಲಾ ಜೀವಿಗಳು ಇವೆಲ್ಲಾ ಜೀವಿಗಳು ಅದೇ ರೀತಿ ಏನು ಆ ಟ್ರಕ್ ಅದು ಕಂಟೈನರ್ ಇದ್ಲಾಗ್ರಿ ಅದ್ರ ಲೆಕ್ಕ ಮತ್ತೊಮ್ಮೆ ಸೊ ಓಕೆ ಆ ಟ್ರಕ್ ಅಲ್ಲಿ ಏನಿತ್ತು 3 ತರದ ಸೈಜ್ಗಳಿದ್ದು ಯಾವ್ದು ಒಂದು 64 ಸೈಜ್ ಅಂತೀವಿ ಮೀಟರ್ ಕ್ಯೂಬ್ ಬಿಡ್ರಿ ಅದೇನೋ ಒಂದು ಸೈಜ್ ಐತಿ 64 ಸೈಜ್ ಐತಿ ಮೀಟರ್ ಕ್ಯೂಬ್ ಅಂದ್ರೆ ಘನ ಮೀಟರ್ ಈಗ ಹೆಂಗ್ ಸ್ಕ್ವೇರ್ ಮೀಟರ್ ಇರ್ತಲ್ಲ ಹಂಗ ಘನ ಮೀಟರ್ ಅದು ಒಂದು 64 ಘನ ಮೀಟರ್ದು ಇನ್ನೊಂದು 100 ಘನ ಮೀಟರ್ದು ಇನ್ನೊಂದು 80 ಘನ ಮೀಟರ್ದು ಹಿಂಗದಾವ್ 3 ಟ್ರಕ್ಗಳು 3 ತರದ ಟ್ರಕ್ಗಳು ಅವ್ರ ಕಡೆ ಬಾಳ್ ಟ್ರಕ್ ಇರ್ಬೋದು ಈ ಎಲ್ಲಾ ಟ್ರಕ್ ಈ ಮೂರ ಸೈಜ್ ಟ್ರಕ್ಗಳು ಅದಾವ ಈ ಟ್ರಕ್ಗಳಾಗ ಏನ್ ಮಾಡ್ಬೇಕಾಗಿತ್ತು ನಮಗ ಒಳಗ್ ಆ ಟ್ರಕ್ಕಿನ ಒಳಗಡೆ ಏನ್ ಮಾಡ್ತಾರ ಸಣ್ಣ ಬಾಕ್ಸ್ನಾಗ ಸಾಮಾನುಗಳನ್ನ ಹಾಕ್ತಾರಲ್ಲ ಅಂತ ಬಾಕ್ಸ್ಗಳನ್ನ ಬಹಳಷ್ಟು ಖರೀದಿ ಮಾಡ್ಬೇಕಾಗಿತ್ತು ಅವ್ರಿಗೆ
ಅವೆಲ್ಲ ಒಂದೇ ಸೈಜ್ ಬಾಕ್ಸ್ಗಳು ಇರ್ಬೇಕು. ಮತ್ತ ಅವ್ ಇದ್ರಾಗನು ಹಿಡಿಸಿರ ನಡಕ ಜಾಗ ಉಳಿಬಾರ್ದು. 2ನೇ ತರದ ಟ್ರಕ್ನಾಗ ಹಾಕಿದ್ರು ನಡಕ್ ಜಾಗ ಉಳಿಬಾರ್ದು. 3ನೇ ತರದ ಟ್ರಕ್ನಾಗ ಹಾಕಿದ್ರು ನಡಕ್ ಜಾಗ ಉಳಿಬಾರ್ದು. ಮತ್ ಅಂತಾವ್ ಎಷ್ಟು ದೊಡ್ಡ ಹಾಕೋಲ್ಲ ಅಷ್ಟು ದೊಡ್ಡ ಬಾಕ್ಸ್ ಕೊಂಡು ತಗೋಬೇಕು ಅವ್ರು. ಇದು ನೋಡ್ರ ಭತ್ತದ ಲೆಕ್ಕದ ಗತಿನ ಐತಿದ್, ಏನ್ ಬೇರೆ ಇಲ್ಲ. ಹಂಗ ನೋಡಿದ್ರ ಅವಾಗ ಏನಾಗ್ಬೇಕಾಕತಿ, ಈ 3 ಸಂಖ್ಯೆಗಳು ಭಾಗ ಹೋಗುವಂತ ಸಂಖ್ಯೆ ನೀವು ತಗೋಬೇಕು. ಅದ್ರೊಳಗೆ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ತಗೋಬೇಕು ನೀವು. ಕರೆಕ್ಟ್ ಅಷ್ಟೇ. ಸೊ ಆಮೇಲೆ 0 ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ನಿಮಗ ಮತ್ತೆ ಭಿನ್ನ ರಾಶಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಋಣ ಸಂಖ್ಯೆಗಳು, ನೆಗೆಟಿವ್ ಸಂಖ್ಯೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಅದಾದ್ಮೇಲೆ ನಿಮ್ಗ ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತಾವ, ಅವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವು ಬೇರೆ ನಾವು ನೋಡಾಕ ಅವು ಸಂಖ್ಯೆಗಳ. ಅವು ಸಂಖ್ಯೆಗಳು ಅಂದ್ಮೇಲೆ ಅದ್ರ ಜೊತೆಗೆ ನೀವು ಎಲ್ಲಾ ಮಾಡ್ಬೋದು ಕ್ರಿಯೆಗಳನ್ನ. ಕೂಡಿಸಬಹುದು, ಕಳಿಬಹುದು, ಗುಣಿಸಬಹುದು, ಭಾಗಿಸಬಹುದು, ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಹೇಳ್ಬಹುದು, ವರ್ಗ ಮಾಡಬಹುದು, ಘನ ಮಾಡಬಹುದು, ಅದನ್ನ ಘಾತಾಂಕ ಮಾಡ್ಕೋಬಹುದು, ಎಲ್ಲಾ ಮಾಡ್ಬೋದು ಸಂಖ್ಯೆಗಳು. ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಅವು. ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಅಂದ್ರೆ 1, 2, 3, 4 ಜೋಡಿ ನೀವು ಏನ್ ಮಾಡ್ಬೋದು ಕ್ರಿಯೆಗಳನ್ನ, ಎಲ್ಲ ಕ್ರಿಯೆಗಳನ್ನು ಅದ್ರ ಮೇಲೆ ಮಾಡ್ಬೋದು ಅಂತ. ಬಟ್ ಅವು ಸಂಖ್ಯೆಗಳು ಬೇರೆನೇ ಇರ್ತಾವ. 1, 2, 3, 4 ಇರಂಗಿಲ್ಲ. √2 ಅಂತ ಇರ್ತೈತಿ. √2 ನಿಮ್ಗೆ ಏನು ಮಾಡಕ್ ಬರಂಗಿಲ್ಲ, ಅದ್ ಹೆಂಗಿತ್ತು ಹಂಗ ಬರಿಬೇಕು. ಪೈ ಅಂತ ಇರ್ತೈತಿ, ಏನು ಮಾಡಕ್ ಬರಂಗಿಲ್ಲ, ಅದ್ ಹೆಂಗಿತ್ತು ಹಂಗ ಬರಿಬೇಕು. ಪೈ ಅಂದ್ರೆ ನಿಮ್ಗೆ 22 7 ಅಂತ ಹೇಳಿರ್ತಾರಲ್ಲ, ತಪ್ಪದು. ಪೈ ಅಂದ್ರೆ 22 7 ಅಲ್ಲ. ಪೈ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಇರ್ತದೆ. ನಿಮ್ಗೆ ಗೊತ್ತಾಕತಿ 9th ಗೆ 10th ಗೆ. ರೂಟ್ ರೀ ಸರಿ. ಅಂದಾಜು ಬೆಲೆ ಈಗ ಐತ್ರಿ. ಬರೀ 22 ಕರೆಕ್ಟ್. 22 7 ಅನ್ನೋದು ಒಂದು ಅಂದಾಜ್ ಬೆಲೆ ಅಷ್ಟ, ಅದು ಕರೆಕ್ಟ್ ಅಲ್ಲ. ಅದು ಯಾರು ಹುಡುಗರು ಕೇಳೋದೇ ಇಲ್ಲ. ಸರಿ ನೀವ್ ಅನ್ನತ್ತೀರಿ ಪೈ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅನ್ನತ್ತೀರಿ, ಮತ್ತ ಅದನ್ನ P/Q ರೂಪದಾಗ ಬರ್ಯಾಕ ಬರಂಗಿಲ್ರಿ, ಮತ್ ನೀವು 22 7 ಅಂತ ಬರದ್ರಿ ಹೆಂಗ ಅದನ್ನ. ಕೆಲವ್ರು ಮಾತ್ರ ಕೇಳ್ತಾರ. ಸೊ ಅದನ್ನ ಕೇಳಿದಾಗ ನಿಮ್ಗೆ ಅವಾಗ ಗೊತ್ತಾಕತಿ ಏನಂತ, ಅದ್ 22 7 ಅಂತ ಬರೆಯೋದು ಕೇವಲ ಅಂದಾಜು ಬೆಲೆ ಅಷ್ಟೇ. ಅದನ್ನ ಹಂಗ ಬರ್ಯಾಕ ಬರಂಗಿಲ್ಲ. ಅದು ಪಾಯನ್ನ ನಿಮ್ಗೆ ಬರ್ಯಾಕ ಬರಂಗಿಲ್ಲ ಅದನ್ನ. ಸೊ ನೀವು ದಶಮಾಂಶ ರೂಪದಾಗೂ ಬರ್ಯಾಕ ಬರಂಗಿಲ್ಲ. 3.14159681 ಹಂಗ ಮುಗಿಲಾರ್ದ ಕತಿ ಅದ, ಹಂಗ ಹೋಗಿ ಹೋಗ್ತೈತಿ. ಮನೆನೂ ಗೊಳ್ಳಂಗಿಲ್ಲ, ರಿಪೀಟು ಆಗಂಗಿಲ್ಲ. ಈಗ ಅಪರಿಮಿತ ರೀ. 3. ಈಗ 3.34343434 ಅಂದ್ರೆ ಬಂದ್ರೆ ಅದು ಬೇರೆ. ಅದು ಬರೀ ರಿಪೀಟೇಬಲ್. ಅದಕ್ಕೇನಂತ ನಾವು ಪುನರಾವರ್ತಿತ ಆಗುವಂತಹ. ಅದು ಬೇರೆ ದಶಮಾಂಶ. ಈಗ 3.33333 ಈಗ 10/3 ತಗೊಂಡಿರ್ತೀವಿ. 10/3 ತಗೊಂಡ್ರಂದ್ರ 10/3 10/3 ಭಿನ್ನರಾಶಿ ತಗೊಂಡ್ರಂದ್ರ ಅದೇನ್ ಬರ್ತೈತಿ 3.3333 ಹಂಗ ಬರ್ಕೊಂತ ಹೋಗ್ತೈತಿ. ಅದನ್ನೂ ಪ್ರಾಬ್ಲಮ್ ನಮ್ಗೆ, ಯಾಕಂದ್ರೆ 10/3 ಒಳಗೆ ಬರಿಬಹುದು ನಾವು. ಆದ್ರ ಹಂಗ 3.345 ರಿಪೀಟ್ ಆಗತ್ತ. ಅದನ್ನು ಸಹಿತ ನಾನು P/Q ರೂಪದಲ್ಲಿ ಬರಿಬಹುದು. ಆದ್ರ ಪೈ ಇಂಥದೈತಲ್ಲ, ಅಲ್ಲಿ ರಿಪೀಟ್ ಆಗುದಿಲ್ಲ ಪ್ಯಾಟರ್ನ್. ಒಟ್ಟ ಆ ಪ್ಯಾಟರ್ನ್ ಎಲ್ಲೂ ರಿಪೀಟ್ ಆಗುದಿಲ್ಲ. ಹೊಸ 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 ಪ್ಯಾಟರ್ನ್ ಬರ್ಕೊಂತ ಹೋಗ್ಬಿಡ್ತದ. ನಿಸರ್ಗದಾಗ ಒಂದು ಅದ್ಭುತ ಅಂತವೆಲ್ಲ. ಅವು ಇರ್ಯಾಷನಲ್ ನಂಬರ್ಸ್. ಅಂತದ್ ಒಂದೇ ಇಲ್ಲ, ಪೈ ಒಂದೇ ಇಲ್ಲ ಅಂತದ್. √2 ತಗೊಂಡ್ರ ಅದು ಅಂತದ, √5 ತಗೊಂಡ್ರ ಅದು ಅಂತದ. ಅಂತ್ಯನುಗೊಳ್ಳುದಿಲ್ಲ, ಪುನರಾವರ್ತನೆಗೊಳ್ಳುದಿಲ್ಲ. ಓಕೆ, ನಿಮಗೆಲ್ಲ ಗೊತ್ತಿರ್ತದು. ಸೊ ಇವು ಹೊಸ ಸಂಖ್ಯೆಗಳು. ಬಟ್ ಈ ತರದ ಹೊಸ ಸಂಖ್ಯೆಗಳು ಮನುಷ್ಯರಿಗೆ ಗೊತ್ತ ಹೆಂಗಾದು ಇಂಥ ಸಂಖ್ಯೆಗಳು ಅದಾವಂತ. ಮೊದಲು ಸಿಂಪಲ್ ಮನುಷ್ಯ ಯೋಚನೆ ಮಾಡ್ತಿದ್ದ 1 2 3 4 ಅಷ್ಟೇ. ಆದ್ರೆ ಆಟೋಮ್ಯಾಟಿಕಲಿ ಅವ್ರ ನೆಸೆಸಿಟಿ ಬಂತು, ಅವ್ರ ಅವಶ್ಯಕತೆ ಆಟೋಮ್ಯಾಟಿಕಲಿ ಬರ್ತೈತಿ. ಉದಾಹರಣೆಗೆ ಈಗ ನೆಗೆಟಿವ್ ಸಂಖ್ಯೆಗಳು, ಅದ್ರ ಅವಶ್ಯಕತೆ ಹೆಂಗ್ ಬಂತು? 4ರಾಗ 5 ಕಳೆದ್ರೆ ಏನ್ ಆಗ್ತೈತಪ್ಪ ಅಂತ ಬರ್ದ್ಬಿಟ್ಟು. ಈಗ ನೀವು ಮೈನಸ್ ಅನ್ನೋದು ಆಪರೇಷನ್ ಅಂತೂ ಇತ್ತು, ಕ್ರಿಯೆ ಅಂತೂ ಇತ್ತು. ಮೊದ್ಲೇನ್ ಬರೀತಿದ್ರು 6 - 4 ಅಂತ ಬರೀತಿದ್ರಪ್ಪ, 2 ಅಂತ ಬರೀತಿದ್ರು. 6 - 4 = 2. ಯಾರೋ ಕೇಳಿದ್ರು, ಹಂಗಾದ್ರೆ ನಾನು 4 ಒಳಗೆ 6 ಮಾಡಿದ್ರೆ ಏನ್ ಆಕೈತಿ, 4 - 6 ಮಾಡಿದ್ರೆ ಏನಾಗ್ತೈತಿ? ಆಟೋಮ್ಯಾಟಿಕಲಿ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ನಂಬರ್ ಬಂದ್ಬಿಡ್ತು. ಅವಾಗ ಋಣ ಸಂಖ್ಯೆಗಳ ಒಂದು ಪರಿಕಲ್ಪನೆ ಬಿಡ್ತು. 4 ಐತೆ ನನ್ನ ಕಡೆ, ರೊಕ್ಕ ಇರೋದು 4. ನಾ 6 ರೂಪಾಯಿ ಖರ್ಚು ಮಾಡಿದ್ರೆ ಏನಾಗ್ತೈತಿ? 2 ರೂಪಾಯಿ ಏನಾಗ್ತೈತಿ? ಸಾಲ ಆಗ್ಬಿಡ್ತು. ಸೊ ಮೈನಸ್ ನಂಬರ್ಗಳ ಒಂದು ನೆಸೆಸಿಟಿ ಬಂದ್ಬಿಡ್ತು, ಅವಶ್ಯಕತೆ. ಸೊ ಅದೇ ರೀತಿಯಾಗಿ ನಮಗ ಸ್ಕ್ವೇರ್ ರೂಟ್ ಈಗ 5ರ ವರ್ಗ 25. ಸೊ 25ರಿಂದ ವಾಪಸ್ ಹೆಂಗ 5ಕ್ಕೆ ಹೋಗ್ಬೇಕು ನಾನು? 25ಕ್ಕೆ ಅದ್ರ ರಿವರ್ಸ್ ಕ್ರಿಯೆ ಮಾಡ್ಬೇಕು. ರಿವರ್ಸ್ ಕ್ರಿಯೆ ಯಾವ್ದು? ಸ್ಕ್ವೇರ್ ರೂಟ್ ಮಾಡ್ಬೇಕ್ರಿ. ಸೊ ಈ ವರ್ಗಮೂಲ ಮಾಡಿದ್ವಿ, 5 ಬಂತು. ಅದೇ ಕ್ವಶನ್ ಕೇಳಿದ್ರೆ, ಹಂಗಾದ್ರೆ 5ರ ವರ್ಗಮೂಲ ಯಾವುದು? ಅಲ್ಲೇ ಬಂದ್ಬಿಡ್ತು. ಈಗ 5ರ ವರ್ಗಮೂಲವನ್ನ ಆಮೇಲೆ ಮುಂದೆ ಗೊತ್ತಾಕೈತೆ. 5ರ ವರ್ಗಮೂಲವನ್ನ ಯಾವುದೇ ರೀತಿ ಒಂದು ಭಾಗಲಬ್ಧ ರೂಪದಲ್ಲಿ ಬರ್ಯಾಕ ಬರಂಗಿಲ್ಲ. ಇದನ್ನ ಮುಂದ ಏನ್ ಮಾಡ್ಬಿಟ್ಟ, ಮೋಸ್ಟ್ಲಿ ಆಯ್ಲರ್ ಕಾಣಿಸ್ತೈತಿ, ಯೂಲರ್ ಅಂತ ನೀವು ಬರೀತೀರಿ.
ಆಯ್ಲರ್ ಅವನ ಹೆಸರು EULER ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಆಯ್ಲರ್ ಮೋಸ್ಟ್ಲಿ ಪ್ರೂವ್ ಮಾಡಿದ, ಅದನ್ನ ಪ್ರೂವ್ ಮಾಡಿ ತೋರಿಸ್ತಾ. ಏನಂತ ನೀವು ಮೊದಲಿಗೆ ಗೊತ್ತೇ ಇರಲಿಲ್ಲ, ಅದನ್ನ ಹುಡುಕಾಡತ್ತಿದ್ರು ಯಾವ ಎಷ್ಟು ಬೈ ಎಷ್ಟು ಅಂತ ಬರಿಬಹುದು. 256 by 157 ಅಂತ ಬರಿಬಹುದು, ಅಥವಾ 2437 ಡಿವೈಡೆಡ್ ಬೈ 739 ಅಂತ ಬರಿಬಹುದು. ಗೊತ್ತಿಲ್ಲ ನಮ್ಗೆ ಯಾವ ಭಿನ್ನ ರಾಶಿಯಿಂದ ಅದು ಕರೆಕ್ಟ್ ಆಗಿ ಬರ್ತೈತೆ ಅಂತೇಳಿ. ಅದನ್ನ ವರ್ಗ ಮಾಡಿದಾಗ ಬರೋಬ್ಬರಿ 2 ಬರ್ಬೇಕು. ಹಂಗ ಯಾವ್ದ್ರಿಂದ ಬರ್ತದೆ ಗೊತ್ತಿಲ್ಲ ನಮಗ. ಆತರ ಎಲ್ಲ ಟ್ರೈ ಮಾಡಕತ್ತಿದ್ರು. 349 ಡಿವೈಡೆಡ್ ಬೈ 283 ಬರ್ಬೋದು. ಅದನ್ನ ವರ್ಗ ಮಾಡಿದಾಗ 2 ಬರ್ತೈತೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಯಾವ ಸಂಖ್ಯೆಗಳನ್ನ ಟ್ರೈ ಮಾಡೋರು ನೀವು. ಸೊ ಯಾವ ಭಿನ್ನ ರಾಶಿಗಳು ಅನಂತ ಅದಾವ್. ಯಾವ್ದೋ ಒಂದು ಭಿನ್ನ ರಾಶಿಯನ್ನ ವರ್ಗ ಮಾಡಿದಾಗ ಬರ್ಬೋದಲ್ಲ 2. ಸೊ ಗೊತ್ತಿರ್ಲಿಲ್ಲ. ಆದ್ರೆ ಆಮೇಲೆ ತೋರಿಸ್ತಾನ ಯುಲರ್, ಇಲ್ಲ ನೀವು ಎಷ್ಟೇ ಗುದ್ದಾಡ್ರಿ ಏನೇ ಮಾಡ್ರಿ ಅದು ಸಾಧ್ಯನೇ ಇಲ್ಲ ಅಂತ ತೋರಿಸ್ತಾನ. ಆ ಪ್ರೂಫ್ ಐತಿ ನಿಮಗೆ. P/Q ರೂಪದಲ್ಲಿ ಬರ್ಯಾಕ್ ಬರಂಗಿಲ್ಲ √2 ಅನ್ನ ಅಂತ ಹೇಳಿ. ಸೊ ಈ ತರ ಹೊಸ ಸಂಖ್ಯೆಗಳು ಬಂದ್ವಲ್ಲ. ನೀವು ಕಾಲೇಜ್ಗೆ ಹೋದ್ಮೇಲೆ ಇನ್ನು ಇಮ್ಯಾಜಿನರಿ ನಂಬರ್ಸ್ ಅಂತ ಬರ್ತಾವ್. ಬೇರೆ ಬೇರೆ ತರದ ಸಂಖ್ಯೆಗಳು ಬರ್ಕೊಂತ ಹೋಗ್ತಾವ್. ಮುಂದ್ ಹೋದಂಗ ಅಲ್ಲಿ ಮುಗಿತೈತಿ ನಿಮ್ದು ಇಮ್ಯಾಜಿನರಿ ಕಾಂಪ್ಲೆಕ್ಸ್ ನಂಬರ್ಸ್ ಮುಗಿತೈತಿ ನಿಮ್ಗೆ. ಯಾಕಂದ್ರೆ ಅಲ್ಲಿ ಏನೇ ಕ್ರಿಯೆ ಮಾಡಿದ್ರೆ ನಿಮ್ಗೆ ಹೊಳ್ಳಿ ನಮ್ಗೆ ಗೊತ್ತಿದ್ದ ಸಂಖ್ಯೆಗಳೇ ಬರ್ತಾವ್. ಸೊ ಅಲ್ಲಿ ನಿಸರ್ಗ ಹೇಳಿತು, ಓಕೆ ಇಷ್ಟು ತರದ ಸಂಖ್ಯೆಗಳಪ್ಪ ಅದಾವು ಅಂತ ಹೇಳಿ. ನಿಸರ್ಗನೇ ಹೇಳಿತು ನೋಡ್ರಿ. ಹೆಂಗ್ ನಮ್ಗೆ ಹೊಸ ಸಂಖ್ಯೆಗಳು ಬಂದು ಅದ್ರ ಮೇಲೆ ನಮ್ಗೆ ಇದ್ದಂತ ಈಗಾಗಲೇ ಗೊತ್ತಿದ್ದಂತ ಸಂಖ್ಯೆಗಳ ಮೇಲೆ ಏನೋ ಒಂದು ಕ್ರಿಯೆ ಮಾಡಿದ್ವಿ. ಆ ಕ್ರಿಯೆ ಮಾಡಿದಾಗ ಅದ್ರ ಉತ್ತರ ಏನು ಬಂತಲ್ಲ ಅದು ನಮಗ ಏನಿತ್ತು, ನಮ್ಗೆ ಈಗಾಗಲೇ ಗೊತ್ತಿದ್ದ ಸಂಖ್ಯೆಗಳು ಸಿಗ್ಲಿಲ್ಲ, ಹೊರಗೆ ಹೋಗ್ತದು. ಅದನ್ನು ಹಂಗಾದ ಅದನ್ನ ಇಟ್ಕೊಳ್ಳೋ ಸಲುವಾಗಿ ನಾವು ಮತ್ತೆ ಸಂಖ್ಯೆಗಳನ್ನ ಕೂಡಿಸ್ಕೊಂಡ್ವಿ. ಮತ್ತ ಅದ್ರ ಮೇಲೆ ಏನೋ ಕ್ರಿಯೆ ಮಾಡಿದ್ವಿ. ಮತ್ತ ಅದ್ರ ಉತ್ತರ ಏನ್ ಬರ್ಬೇಕಾಗಿತ್ತು, ಅದೇನ್ ಬರ್ಲಿಲ್ಲ. ಈ ನಂಗೇನ್ ಗೊತ್ತಿಲ್ಲ, ಈಗ 1 2 3 4 ಗೊತ್ತಿದ್ದು, ನಾ ಏನ್ ಮಾಡ್ಬಿಟ್ಟಿ 4 ಮತ್ತೆ ಕ್ರಿಯೆಗಳು ಗೊತ್ತಿದ್ದು, ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ, 4 - 5 ಅಂತ ಮಾಡಿಬಿಟ್ನಿ. ಈಗ ಇದ್ರಾಗ ಉತ್ತರ ಬರ್ಲಿಲ್ಲ ನೋಡ್ರಿ. ಅತರ 1 2 3 4 ಉತ್ತರ ಬರ್ಲಿಲ್ಲ ತರ. ಓ ಹಂಗಾದ್ರೆ ಇನ್ನ ಬೇರೆ ಸಂಖ್ಯೆಗಳು ಇದಾವ, ನೆಗೆಟಿವ್ ಸಂಖ್ಯೆಗಳು. ಓಕೆ, ಭಾಗಾಕಾರ ಮಾಡಿದ್ನಿ. ಏನು 8/4 ಓಕೆ 8 ಬಾಗ್ಲೆ 4 ನಮ್ಗೆ ಏನ್ ಸಿಕ್ತು, ಕಂಫರ್ಟಬಲ್ ಆರಾಮಾಗಿ 2 ಸಿಕ್ತು ನಮಗೆ. ಅದ್ ಐತಿ ಇದ್ರಾಗ ಐತಿ, ಆ ಪ್ರಾಣಿ ನಮ್ಗೆ ಇದ್ರೊಳಗೆ ಐತಿ, ಆ ಸಂಖ್ಯೆ ಇದ್ರೊಳಗೆ ಐತಿ. ಅದೇ ನಾನು 4 ಡಿವೈಡೆಡ್ ಬೈ 8 ಮಾಡಿಬಿಟ್ಟಿಪ್ಪ. ಅವಾಗ ಏನಾಗ್ಬಿಟ್ಟಿತ್ತು, ಇದ್ರಾಗ ಸಿಗ್ಲಿಲ್ಲ ನಮಗದು ಉತ್ತರ, ನಮಗೆ ಇದ್ರಾಗ ಸಿಗ್ಲಿಲ್ಲ, ಈ ಸಂಖ್ಯೆಗಳ್ದಾಗ ನಮ್ಗೆ ಸಿಗ್ಲಿಲ್ಲ. ಇನ್ನು ಬೇರೆ ತರದ ಸಂಖ್ಯೆಗಳು ಬೇಕಾದ್ರು. ಕರೆಕ್ಟ್. ಅವಾಗ ನಮಗೆ ಏನಾಯ್ತು, ಭಿನ್ನ ರಾಶಿಗಳು ಇದಕ್ಕೆ ಆಡ್ ಆದವು. ಹೌದಲ್ಲ. ಸೊ ಈ ತರ ನಮ್ಗೆ ಹಂಗ ಹೋಗ್ತಾ ಈ ಸಂಖ್ಯೆಗಳ ಡಿಫರೆಂಟ್ ಟೈಪ್ಸ್ ಆಫ್ ಸಂಖ್ಯೆಗಳು ನಿಮ್ಗ ಬರ್ತಿರ್ತದ. ಡಯಾಗ್ರಾಮ್ ಮುಂದೆ ಹೇಳ್ತೇನೆ ನಾನು. ಬೇರೆ ಬೇರೆ ತರದ ಸಂಖ್ಯೆಗಳು ಯಾವ್ಯಾವ ಅದಾವ, ಅವ್ರ ಸಂಬಂಧಗಳು ಏನೈತಿ. ಸೊ ನಿಮ್ಗ ನ್ಯಾಚುರಲ್ ನಂಬರ್ಸ್ ಅದಾವ, ಆಮೇಲೆ ಪೂರ್ಣ ಸಂಖ್ಯೆಗಳು, ಆಮೇಲೆ ಪೂರ್ಣಾಂಕಗಳು ಅಂದ್ರೆ ನೆಗೆಟಿವ್ ನಂಬರ್ಸ್ ಪಾಸಿಟಿವ್ ನಂಬರ್ಸ್ ಎಲ್ಲ ಕೂಡಿ ಇಂಟಿಜರ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ವಾಸ್ತವ ಸಂಖ್ಯೆಗಳು ಬರ್ತಾವ, ಭಾಗಲಬ್ಧ ಸಂಖ್ಯೆಗಳು, ಆಮೇಲೆ ಅಭಾಗಲಬ್ಧ ಸಂಖ್ಯೆಗಳು, ಆಮೇಲೆ ಒಟ್ಟಾರೆ ವಾಸ್ತವ ಸಂಖ್ಯೆಗಳ ರಿಯಲ್ ನಂಬರ್ಸ್ ಅಂತ. ಅದಾದ್ಮೇಲೆ ಇಮ್ಯಾಜಿನರಿ ನಂಬರ್ಸ್ ಬರ್ತಾವ. ಅದಾದ್ಮೇಲೆ ಕಾಂಪ್ಲೆಕ್ಸ್ ನಂಬರ್ಸ್ ಬರ್ತಾವ. ಕಾಲೇಜ್ ವರೆಗೆ ಈ ತರ ನೀವು ಹಂತವಾಗಿ ಹೋಗ್ತೀರಿ. ಒಮ್ಮೆ ನಮ್ಗೆ ನಿಮ್ಗೆಲ್ಲ ಹೇಳಂಗಿಲ್ಲ. ಸಣ್ಣ ಹುಡುಗರಿದ್ದಾಗ ಏನ್ ಹೇಳ್ತಾರೋ, ಸಣ್ಣ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ಕಳ್ಯಾಕ್ ಬರಂಗಿಲ್ಲೋ ಅಂತಷ್ಟು ಹೇಳ್ಬಿಡ್ತಾರ ಅಷ್ಟೇ. ದೊಡ್ಡ ಸಂಖ್ಯೆ ಅಗದಿ 1ನೇ 2ನೇ ಇದ್ದವ್ರಿಗೆ ಏನ್ ಹೇಳ್ತಾರು, ಸಣ್ಣ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆಯನ್ನು ಕಳ್ಯಾಕ ಬರಂಗಿಲ್ಲ ಅಂತ ಒಂದು ಸುಳ್ಳು ಹೇಳ್ತಾರೆ. ಬರಂಗಿಲ್ಲ ಅಂತ ಒಂದು ಸುಳ್ಳು ಅದ ಅಷ್ಟೇ. ಸಣ್ಣ ಯಾಕಂದ್ರೆ ಅವಾಗ ಸುಳ್ಳು ಹೇಳ್ಬೇಕಾಗ್ತದೆ. ಈ ತಲೆ ಕೆಡ್ಸ್ಕೊತಾರ ಇಲ್ರಿ ಅವ್ರು ಹುಡುಗರು. ಅವ್ರಿಗೇನ್ ಹೇಳ್ತಾರೆ, ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದ ಅಷ್ಟೇ. ಹಂಗ ಭಾಗಾಕಾರ ಮಾಡ್ಬೇಕಾದ್ರೆ ಏನ್ ಹೇಳ್ತಾರು, ದೊಡ್ಡ ಸಂಖ್ಯೆಗಳಿಂದ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಭಾಗಿಸಬಹುದು, ಸಣ್ಣ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆಯಿಂದ ಭಾಗಿಸಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ತಪ್ಪು. ನಾನು ಸಣ್ಣ ಸಂಖ್ಯೆಯನ್ನು ಸಹಿತ ದೊಡ್ಡ ಸಂಖ್ಯೆಯಿಂದ ಭಾಗಿಸಬಹುದು. ಫಾರ್ ಎಕ್ಸಾಂಪಲ್ 2 ನಾನು ಏನ್ ಮಾಡ್ಬೋದು, 4 ಭಾಗಿಸಬಹುದು, ನೋ ಪ್ರಾಬ್ಲಮ್. ಓಕೆ. ಇದೆಲ್ಲ ಯಾವಾಗ ಸಾಧ್ಯ ಆಕೈತೆ, ನಮ್ಗೆ ಬೇರೆ ಬೇರೆ ತರದ ಸಂಖ್ಯೆಗಳು ನಮ್ಗೆ ಬೇಕಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ತರದ ಪರಿಮಾಣಗಳನ್ನ ಹೇಳ್ಬೇಕಪ್ಪ ನೋಡ್ರಿ. ಈ ತರದ ಪರಿಮಾಣಗಳನ್ನ ಹೇಳ್ಬೇಕು ನನಗೆ. ಇಲ್ಲಿ ನೋಡ್ರಿ, ಒಂದು ಫುಲ್ ಹಣ್ಣು ಐತೆ, ಅದ್ರ ಮೇಲೆ ಅರ್ಧ ಹಣ್ಣು ಐತೆ, ಅದ್ರ ಮೇಲೆ ಮತ್ತೊಂದು ಯಾವ್ದೋ ಒಂದು ಗಿರ್ದ ಹಣ್ಣು ಐತೆ. ಸೊ ಒಂದು ಫುಲ್ಲು, ಒಂದು ಅರ್ಧ, ಒಂದು ಗಿರ್ದ. ಆಮೇಲೆ ನಮ್ಗೆ ಹೋಲ್ಸಾಕ್ ಬರ್ಬೇಕು. ಈ ಸಂಖ್ಯೆ ಇನ್ನೊಂದ್ ಏನ್ ಮಾಡಕ್ ಬರ್ಬೇಕು, ಸಂಖ್ಯೆಗಳನ್ನ ಕುಡ್ಸೋದು ಕಳೆಯೋದು ಕುಣಿಸೋದು ಬಾಗ್ಸೋದು ಅಲ್ಲದೆ ಸಂಖ್ಯೆಗಳನ್ನ ಫಸ್ಟ್ ಆಫ್ ಆಲ್ ನನಗೆ ಹೋಲ್ಸಾಕ್ ಬರ್ಬೇಕು. ಈ ದೊಡ್ಡದು, ಈ ಸಣ್ಣದು, ಇದು ಯಾವ್ದು ದೊಡ್ಡದು ಯಾವ ಸಣ್ಣದು ಅದನ್ನ ಹೋಲ್ಸಾಕ್ ಬರ್ಬೇಕು ನಮ್ಗೆ. ಓಕೆ. ಸೊ ಈಗ ಅದಕ್ಕೊಂದು ಭಾರಿ ಚಂದ ಅಂತ ಸಂಖ್ಯೆಗಳನ್ನ ಕಂಡು ಹಿಡ್ಕೊಂಡ್ರು ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೈತಿ, ಅರ್ಧ ಪಿಜ್ಜಾ ಆಯ್ತು. ಹೌದಲ್ಲ. ಸೊ ನಾವ್ ಹೇಳ್ಬೇಕಾದ್ರೆ ಅರ್ಧ ಅಂತ ಹೇಳ್ತೀವಿ. ಇದನ್ನ ಹೆಂಗ್ ಹೇಳೋಣ ನಾವು, ಇದನ್ನ ಹೇಳಕ್ಕೆ ಟೆಕ್ನಿಕ್ ನೋಡ್ರಿ. ಸೊ ಟೆಕ್ನಿಕ್ ಏನ್ ಮಾಡಿದ್ರು ನೋಡ್ರಿ. ಮೊದಲ ಏನ್ ಮಾಡಿದ್ರು, ಟೆಕ್ನಿಕ್ ಒಳಗೆ ಏನ್ ಮಾಡಿದ್ರು, ಮೊದಲ ವಸ್ತುವಿನಲ್ಲಿ, ಅದು ವಸ್ತು ಏನೇ ಇರ್ಲಿ ಅದ್ರೊಳಗೆ ಎಷ್ಟು ಸಮನಾದ ಭಾಗಗಳನ್ನ ಮಾಡಬೇಕು ಅದನ್ನ ಮೊದಲ ಕೆಳಗೆ ಬರ್ಕೊಂಡ್ರು. ಅಂತ ಎಷ್ಟು ಭಾಗಗಳನ್ನ ತಗೊಂಡಿ ಅನ್ನೋದನ್ನ ಮ್ಯಾಲ ಬರ್ಕೊಂಡ್ರು. ಈ ಟೆಕ್ನಿಕ್ಲೆ ನಾನು ಇಂಥದ್ದೇ ಪರಿಮಾಣಗಳನ್ನ ನಾನು ಹೇಳ್ತಾ ಹೋಗ್ಬೋದು. ಅಫ್ಕೋರ್ಸ್ ಭಾಗಲಬ್ಧ ಸಂಖ್ಯೆಗಳನ್ನ ಹೇಳಕ್ ಬರೋದಿಲ್ಲ, ಅದ್ರ ಬಿಡ್ರಿ ಸದ್ಯ. ಆದ್ರೆ ಇದರಿಂದ ನಾವು ಬಹಳಷ್ಟು ಬೇರೆ ಬೇರೆ ತರದ ಪರಿಮಾಣಗಳನ್ನ ಹೇಳ್ಬೋದು ನೋಡ್ರಿ. ಹೆಂಗ್ ಟೆಕ್ನಿಕ್ ಹೆಂಗೈತಿದು, ಎಷ್ಟು ಒಂದ್ ಯಾವ್ದೋ ವಸ್ತು ಐತೆ, ಪಿಜ್ಜಾ ಇರ್ಬೋದು, ಹಣ್ಣು ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಏನೇ ಇರ್ಬೋದು, ರೊಟ್ಟಿ ಇರ್ಬೋದು, ಏನೇ ಇರ್ಬೋದು. ಓಕೆ. ಸೊ ಆ ವಸ್ತುವಿನೊಳಗೆ ನಾನು ಮೊದ್ಲು ಏನ್ ಮಾಡ್ಕೋತೀನಿ, ಸಮನಾದ ಹೋಳುಗಳು ಮಾಡ್ಕೋತೀನಿ.
ವಸ್ತುವಿನೊಳಗೆ ಏನ್ ಮಾಡ್ತೀನಿ, ಸಮನಾದ ಸೈಜ್ ಹೋಳ್ಗೊಂಡ್ ಮಾಡ್ಕೋತೀನಿ. ಆಮೇಲೆ ಅದ್ರಾಗ ಎಷ್ಟೋ ನಾನು ಪಿಕ್ ಮಾಡ್ಕೋತೀನಿ. ಇದು ಟೆಕ್ನಿಕ್, ಪಿಕ್ ಮಾಡ್ತೀನಿ. ಆ ಪಿಕ್ ಎಷ್ಟು ಸಮನಾದ ಹೋಳ್ಗೊಂಡ್ ಮಾಡಿದ್ನಿ, ಕರೆಕ್ಟ್, ಎಷ್ಟು ಸಮನಾದ ಹೋಳ್ಗೊಂಡ್ ಮಾಡಿದ್ನಿ, ಆಮೇಲೆ ಪಿಕ್ ಎಷ್ಟು ಮಾಡಿದ್ನಿ, ಇದು ಟೆಕ್ನಿಕ್. ಸೊ ಇವೆರಡು ಕೂಡಿ ಹೇಳ್ತಾರೆ ಇಲ್ಲಿ ಈ ಭಿನ್ನ ರಾಶಿ ಒಳಗೆ. ಸೊ ಛೇದ ಏನ್ ಹೇಳ್ತೈತಿ, ಎಷ್ಟು ಸಮನಾದ ಹೋಳ್ಗೊಂಡ್ ಮಾಡಿದ್ನಿ ಅಂತ. ಸಮನಾದ ಹೋಳುಗಳು ಇರ್ಬೇಕು, ನೆನಪಿರ್ಲಿ, ಸಮನಾದ ಹೋಳುಗಳು. ಆಮೇಲೆ ಅಂಶ ಏನ್ ಹೇಳತೈತಿ ನಮಗೆ, ಎಷ್ಟು ತರಗ ತಗೊಂಡಿ, ಎಷ್ಟು ಪರಿಮಾಣವನ್ನು ತಗೊಂಡಿ. ಸೊ ದಿಸ್ ಟುಗೆದರ್ ಇಸ್ ಒಂದ್ ಸಂಖ್ಯೆ. ಇದೆಲ್ಲ ಕೂಡಿ ಒಂದ್ ಸಂಖ್ಯೆ, ಮ್ಯಾಗ ಒಂದ್ ಸಂಖ್ಯೆ ಕೆಳಗೊಂದ್ ಸಂಖ್ಯೆ ಅಲ್ಲ. ಇದು ಎಲ್ಲಾ ಕೂಡಿದ್ ಒಂದ್ ಸಂಖ್ಯೆ. 1/2 ಅನ್ನೋದು ಒಂದೇ ಒಂದ್ ಸಂಖ್ಯೆ ಇದು, ರೈಟ್? ಸೊ ಓಕೆ, ಇದಕ್ಕೆ ಭಿನ್ನ ರಾಶಿ ಅನ್ನೋಣ ಈಗ ಸಾಕ, ಸಿಂಪಲ್. ಭಿನ್ನ ರಾಶಿ ಅನ್ನೋಣ ಈಗ ಸಾಕ. ಓಕೆ, ಸೊ ಒಂದ್ ಹೇಳ್ರಂಗಾರ, ಛೇದ ದೊಡ್ಡದಾದಂಗ ಏನ್ ಅದ್ರ ಅರ್ಥ? ಛೇದ ಇನ್ನು 2 ಬಿಟ್ಟು 4 ಆತು, 6 ಆತು, 8 ಆತು, ಇದ್ರ ಅರ್ಥ ಏನಾತು? ಆ ಸಂಖ್ಯೆ ಏನಾಗತ್ತೆ? ನೀವು ಸರಿಯಾಗಿ ನನ್ನ ಪ್ರಶ್ನೆ ಕೇಳ್ಕೋವಲ್ರಿ. ಓಕೆ, ಭಾಗಗಳು ಹೆಚ್ಚದಾವ್, ಕರೆಕ್ಟ್, ನೀವು ಹೇಳಿದ್ ತಪ್ಪಲ್ಲ. ಆದ್ರೆ ನಾನು ಹೇಳಿದಕ್ಕೆ ಪೂರ್ತಿ ಉತ್ತರ ಕೊಡ್ಲಿಲ್ಲ. ಒಂದ್ ಯಾವ್ದೋ ನನ್ನ ಭಿನ್ನ ರಾಶಿಯನ್ನ ನಾನು ಒಂದು ಸಂಖ್ಯೆ ಅಂತ ಹೇಳಿದ್ದೆ, ಅದಕ್ಕೆ ನಾನು ಹೇಳಕತ್ತೀನಿ. ಈಗೆಲ್ಲ ನಾನು ನಿಮ್ಗೆ 2ನೇ ತಿದ್ ಮಾಡ್ಸಕ್, 4ನೇ ತಿದ್ ನಾ ಮತ್ತೊಂದು ಮಾಡಾಕತ್ತಿಲ್ಲ. ಈಗ ನಾನು ಆಳವಾಗಿ ಹೋಗಾಕತ್ತೀನಿ. ಸೊ ಸ್ವಲ್ಪ ನಿಮ್ಗೆ ನಮಗ್ ಗೊತ್ತೈತಿ, ನೀವೆಲ್ಲರೂ 9th ಸ್ಟೂಡೆಂಟ್ಸ್ ಅಂತ. ಮ್ಯೂಟ್ ಮಾಡ್ರಿ, ನಿಮ್ಗೆ ಯಾರ್ದೋ ಸೌಂಡ್ ಐತಿ. ಓಕೆ, ಸೊ ಈಗ ನಾನು ಹೇಳೋದನ್ನ ಸ್ವಲ್ಪ ಏಕಾಗ್ರತೆಯಿಂದ ಕೇಳಿಸ್ಕೋಬೇಕು ನೀವು. ಇದು ಒಂದೇ ಸಂಖ್ಯೆ, ಇದು 1/2 ಅನ್ನೋದು ಒಂದೇ ಸಂಖ್ಯೆ. ಈ ತರದ್ ಒಂದ್ ಸಂಖ್ಯೆ ಐತದಲ್ವಾ? ಈಗ ಯಾವ್ದೋ ಒಂದ್ ಸಂಖ್ಯೆ ತಗೋರಿ, ಅಂಶ ಫಿಕ್ಸ್ ಐತಿ. ಛೇದವನ್ನ ನಾನು ಏನ್ ಮಾಡ್ಕೊತ ಹೊಂಟಿದ್ದೀನಿ, ದೊಡ್ಡ ಮಾಡ್ಕೊಂತ ಹೊಂಟಿದ್ದೀನಿ. ಸೊ ಅದ್ರ ಒಟ್ಟಾರೆ ಸಂಖ್ಯೆ ಏನ್, ಅದ್ರ ವ್ಯಾಲ್ಯೂ ಏನೈತಲ್ಲ, ಅದ್ರ ಬೆಲೆ ಏನಾಕೈತೆ ಅವಾಗ? ದೊಡ್ಡದಾಕೈತೆ ಅಂತ ಯಾರು ಹೇಳಿದ್ರು ನೋಡಿ, ಯಾರೋ ದೊಡ್ಡದಾಕೈತೆ ಅಂತ ಹೇಳಿ ನೋಡಿ. ಇದು ನೋಡಿ, ಇಲ್ಲೇ ಪ್ರಾಬ್ಲಮ್ ಅದ. ಚಿಕ್ಕದಾಕತ್ತು ದೊಡ್ಡದಾಕೈತೆ. ಹಾ, ಯಾಕೆ ಚಿಕ್ಕದಾಕೈತೆ? ಯಾಕಂದ್ರೆ ನಾನು ತಗೊಳ್ಳೋದು ಅಷ್ಟೇ ತಗೊಳತೇನೆ, ಅಂಶ ಸೇಮ್ ಇಟ್ಟೆ ನಾನು, ಅಂಶ ಸೇಮ್ ಇಟ್ಟೇನೆ. ಓಕೆ, ಅಂಶ ಸೇಮ್ ಇಟ್ಟೇನೆ ಅಂದ್ರೆ ನಾನು ತಗೊಳ್ಳೋದು ಅಷ್ಟೇ ತಗೊಳಕತ್ತೀನಿ. ಭಾಗಗಳನ್ನ ಹೆಚ್ಚು ಮಾಡ್ಕೊಂತ ಹೋಯ್ತೀನಿ ಅಂತಂದ್ರೆ ಸಣ್ಣ 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 ಹೋಳದು ಅಂದ್ಮೇಲೆ ನಾನು ಎಷ್ಟು ತಗೊಳತೇನೆ ಅಷ್ಟೇ ತಗೊಳತೇನೆ. 3 ಹೋಳು ತಗೊಳತ್ತಾರೆ, 3 ಹೋಳು ತಗೊಳತೇನೆ. ಆದ್ರೆ ಸಣ್ಣ ಸಣ್ಣ ಹೋಳು ತಗೊಳಕತ್ತೀನಿ ನೋಡಿ. ಅಂದ್ಮೇಲೆ ಏನಾಯ್ತು, ಕ್ವಾಂಟಿಟಿ ಪರಿಮಾಣ ಏನಾದ್ರು ಸಣ್ಣ. ಈಗ ರಿವರ್ಸ್ ಕ್ರಿಯೆ ಮಾಡೋಣ. ಈಗ ಛೇದ ಸೇಮ್ ಇಟ್ಕೊಂಡು, ಛೇದ ಫಾರ್ ಎಕ್ಸಾಂಪಲ್ 5 ಇತ್ತಪ್ಪ, 5 ಇಟ್ಕೊಂಡು ಅಂಶ ನಾನು ಹೆಚ್ಚು ಮಾಡ್ಕೊಂತ ಹೋಗ್ತೇನೆ. ಏನಾಗ್ತೈತೆ? 1 2 3 4 ಹೆಚ್ಚು ಮಾಡ್ತೇನೆ. ಅವಾಗ ಏನಾಗ್ತೈತೆ? ಕರೆಕ್ಟ್. ಸೊ ಅವಾಗ ನಮಗೆ ಕರೆಕ್ಟ್ ಹೆಚ್ಚು ಸಿಗ್ತೈತೆ ನಮಗೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ನಮ್ ಕಾಮನ್ ಭಿನ್ನ ರಾಶಿಗಳದ್ದು ಮೆಂಟಲ್ ಇಮೇಜ್ ಇರ್ಬೇಕು. 1/4 ಹೆಂಗ್ ಕಾಣಿಸ್ತೈತಿ, ಹಿಂಗ್ ಕಾಣಿಸ್ತೈತಿ. ಇದಕ್ಕೆ ನಾವೇನಂತೇವಿ? ಪಾವ್ ಅಂತೇವಿ, ಗಿರ್ದಾ ಅಂತೇವಿ. ಏನೇನಂತೇವಿ? ಮತ್ತೇನಂತೇವಿ? ಪಾವ, ಗಿರ್ದಾ, ಮತ್ತೇನಂತಾರೆ ಇದಕ್ಕೆ ನೀವು ನಾರ್ಮಲಿ? ಕಾಲ್ ಭಾಗ. ಬೆಂಗಳೂರು ಕಡೆ ಹೋದ್ರೆ ಕಾಲ, ಕೈ ಎಲ್ಲ ಉಪಯೋಗಿಸ್ತಾರೆ ಅವರು. ಕಾಲ ಹೌದಲ್ಲ, 3 ಭಾಗ, 3 ಕಾಲ್ ಭಾಗ, ಕೈ ಕಾಲ್ ಭಾಗ ಎಲ್ಲ ಉಪಯೋಗಿಸ್ತಾರೆ. ನಮ್ ಕಡೆ ಕಾಲ್ಗಿಲ್ಲ ನಂಗಿಲ್ಲ. ನಮ್ ಕಡೆ ಏನಂತೇವ್ ನಾವು? 1/4 ಕ್ವಾರ್ಟರ್ ಅಂತದು. ಆಮೇಲೆ ಗಿರ್ದಾ ಅಂತೇವಿ, ಪಾವ್ ಅಂತೇವಿ, ಹೌದಲ್ಲ? ಸೊ ಇದು 1/4 ಇದು, ರೈಟ್? ಸೊ ನೋಡ್ರಿ 1/3 ಹೆಂಗಿರ್ತೈತಿ ನೋಡ್ರಿ. 1/3 ಇದು 1/3 ಅಂದ್ರೆ ಇಲ್ಲ ಐತ್ಲ, ಬಾಜುಕ ಐತ್ಲ, 1/3 ಇಲ್ಲ ಐತ್ಲ, ಇದು ಐತ್ಲ ಇಲ್ಲಿ, ಇದು 1/3 ಇದು 1/3 ಹೆಂಗ್ ಬಂದೈತೆ ಅನ್ನೋದು ತೋರ್ಸಕ್ ನಾನು ಈ ಕಡೆ ಎಡಗಡೆ ತೋರಿಸ್ತೀನಿ. ಎಡಗಡೆ ಪಿಕ್ಚರ್ ನೋಡ್ಬೇಡ್ರಿ, ಬಲಗಡೆ ಐತೆ. ಇದು 1/3 ಇದು 1/3 ಹಿಂಗಿರ್ತೈತಿ. ಇದು ಹೆಂಗಿರ್ತೈತಿ? ನಮ್ ಕಾರಿನ ಸ್ಟೀರಿಂಗ್ ವೀಲ್ ಒಳಗೆ ಹಿಂಗೆ ಕಾರಿನ ಸ್ಟೀರಿಂಗ್ ವೀಲ್ ಒಳಗೆ ಇರ್ತೈತಿ. ಈ ತರ ಅದು ಈ ತರ ಇರ್ತೈತಿ. 3 ಭಾಗ ಮಾಡಿರ್ತಾರೆ. ಏ ಮುಕ್ಕಾಲ್ ಅಲ್ಲ, ಇದು ಇದು 1/3 ಇದು. ಇದಕ್ಕೆ ಹೆಸರಿಲ್ಲ. ಇದಕ್ಕೆ 3ನೇ 1 ಅಥವಾ 1/3 1/3 ಇದಕ್ಕೆ ಹೆಸರಿಲ್ಲ. ನಾವು ನಾರ್ಮಲ್ ಇದನ್ನ ಹೆಸರು, ಇದಕ್ಕೆ ಯಾವ್ದು ಹೆಸರನ್ನು ಕೊಟ್ಟಿಲ್ಲ ನಾವು. ಇದು ಮುಕ್ಕಾಲ್ ಅಲ್ಲ. ಮುಕ್ಕಾಲ್ ಅಂದ್ರೇನು? 3 ಕಾಲು ಮುಕ್ಕಾಲು. 3 ಕಾಲು ಮುಕ್ಕಾಲು ಸಂಧಿನೋ ಸಮಾಸೋ? 4/3 ರೀ. 3 ನಿಮ್ ಕನ್ನಡ ಟೀಚರ್ ಹೋಗಿ ಕೇಳ್ರಿ. 3 ಕಾಲುಗಳು ಮುಕ್ಕಾಲು ಆಗ್ತಿತ್ಲ, ಅದೇನ್ ಸಂಧಿ ಆಗ್ತಿತ್ತು, ಸಮಾಸ ಆತೋ, ಏನಾಗ್ತದು? ಯಾವ ಸಮಾಸ? ಯಾವ ಸಮಾಸ? ದ್ವಿಗು ಸಮಾಸ ರೀ. ಹುಷಾರದಿರ್ಲಿ ಎಲ್ಲರೂ ಕನ್ನಡದಾಗ. ಗುಡ್. ಕೈಯ ಮುಂದೆ ಮುಂಗೈ, ಅದು ಅದ್ಯಾವ ಸಮಾಸ? ಕರ್ಮಧಾರ ಸಮಾಸ ರೀ. ಅಲ್ಲ, ಕರ್ಮಧಾರೆ ಅಲ್ಲ, ಅಂಶಿ ಸಮಾಸ.
ಮತ್ತೆ ನೀವೇ ಕನ್ನಡದ ಬಾವುಟ ಹಿಡಿಯೋರು, ಮತ್ತೆ ನೀವೇ ಕನ್ನಡ ಬರಲಿಲ್ಲ ಮತ್ತೆ ಇನ್ಯಾರು ಕನ್ನಡ ಬಾವುಟ ಹಿಡಿಯೋದು? ನೀವೇ ಮತ್ತೆ ಇಂಗ್ಲಿಷ್ ಮೀಡಿಯಂದವ್ರ ಹಿಡಿಯೋರು? ಇಲ್ಲ, ಆಗುದಿಲ್ಲ. ಸೊ ಕನ್ನಡ ಚಲೋತಂಗ್ ಬರ್ಬೇಕು ಪಕ್ಕ. ಓಕೆ, ಸೊ ಇದು 1/3 ಒಂದು ಮೂರಾಂಶ ಇದು. ಇದು ಇಷ್ಟೆಲ್ಲ ಕೊಡ್ರ, ಇಷ್ಟೆಲ್ಲ ಪಿಜ್ಜಾ ಕೊಡ್ರ ನಿಮಗ? 2 ಹಾ, ಈ ಕಡೆ ಎಡಗಡೆ ಐತ್ಲ ಇಷ್ಟೆಲ್ಲಾ ಕೊಟ್ರ, ಪೂರಾ ಎಲ್ಲಾ ಕೊಟ್ರ, ಇಷ್ಟೆಲ್ಲ ಕೊಟ್ರ 3 ಅಂಶ. 3 ಅಂಶ ಒಂದ್ ಭಾಗ್ರಿ ಒಂದ್ 3 ಅಂಶ ಅಂದ್ರೆ 3 ಅಂಶ ಅಂದ್ರೆ 1. 4 ಅಂಶ ಅಂದ್ರೆ 1 5 ಅಂಶ ಅಂದ್ರೆ 1 ರೀ. ಯಾಕಂದ್ರೆ 5 ಭಾಗ ಮಾಡಿ 5 ಕೊಟ್ರೆ ಮುಗಿತು. 6 ಭಾಗ ಮಾಡಿ 6 ಕೊಟ್ಟೆ, 7 ಭಾಗ ಮಾಡಿ 7 ಕೊಟ್ಟೆ, 8 ಭಾಗ ಮಾಡಿ 8 ಕೊಟ್ಟೆ ಅಂದ್ರೆ 1 ಪೂರಾ ಎಲ್ಲ ಕೊಟ್ಟಂಗ. ಓಕೆ, ಇಲ್ಲಿ ಐತಿ ನೋಡ್ರಿ ನಿಮ್ಮ ಮುಕ್ಕಾಲು ಭಾಗ. ಇದು 3/4 ಅಂಶ. 3/4 ಭಾಗಗಳು ಮುಕ್ಕಾಲು ಭಾಗ. ಕೋಣ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಮುಕ್ಕಾಲು ಅಂತ ಕರಿತೀವಿ. ಗಿರ್ದಾ ಕಡಿಮೆ 1 ಇದು. ಗಿರ್ದಾ ಕಡಿಮೆ 1. 1ಕ್ಕೆ ಗಿರ್ದಾ ಕಡಿಮೆ. ಗೊತ್ತಾತು? ಓಕೆ ಓಕೆ. ಸೊ ಇಲ್ಲಿ 1ನೇ ಚಿತ್ರದೊಳಗೆ ಐತಲ್ಲ, ಇದಕ್ಕೆ ಏನಂತ ಕರಿತೀವಿ? ಪಟ್ 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 ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಮ್ಯೂಟ್ ಮಾಡ್ರಿ, ಸೌಂಡ್ ಬರತೈತಿ ಯಾರ್ದು. ಚಾಟ್ ಮಾಡ್ರಿ. ಅದು ಗ್ರೇ ಕಲರ್ ಆಗಿತ್ಲ, ಕಲರ್ ಆಗಿದ್ದು ಬರಿಬೇಕು. ಎಷ್ಟೈತೆ ಕಲರ್ ಆಗಿದ್ದು ಬರಿ, ವೈಟ್ ಆಗಿದ್ದಲ್ಲ, ಕಲರ್ ಆಗಿದ್ದು ಬರೀರಿ. ಬ್ಲೂ ಕಲರ್ ಆಗಿದ್ದು ಬರೀರಿ. ಅದು ನಿಮ್ಗೆ ಕೊಟ್ಟಾರ. ಈ ಎಲ್ಲಾ ತಪ್ಪ ಬರೆಯಾಕ್ತಾರ ನೋಡ್ರು. 5/6 ಬರೆಯಾಕತ್ತೀರಿ. 1/8 ಇದ್ಯಾಕೆ ನಿಮ್ಗೆ ಗೊತ್ತಾಗೋತು? 7/8 ಇದು ಕರೆಕ್ಟ್ ಐತಲ್ಲ? ನನಗ ಕಾಣವಲ್ಲು. 7/8 ಅದಲ್ಲ ಅದು. ಮತ್ ಕೆಲವೊಬ್ರು 6/8 ಬರೆಯಾಕತ್ತೀರಿ, ಕೆಲವೊಬ್ರು 4/8 ಬರೆಯಾಕತ್ತೀರಿ. 1ನೇದು ಬರೀರಿ, ಅಷ್ಟೇ ಸಾಕು. ಓಕೆ, 2ನೇದು ಅಥವಾ ನೀವು ಅಲ್ಲಿ ಅನುಕ್ರಮ ಸಂಖ್ಯೆ ಹಾಕಿ ಬರೀರಿ. ನಿಮ್ಮ ಉತ್ತರ ಎಲ್ಲ ಬರೆಯೋರಿದ್ರೆ ನೀವು 1ನೇದಕ್ಕಿಷ್ಟು 2ನೇದಕ್ಕಿಷ್ಟು ಹಿಂಗ್ ಬರೀರಿ. ಅದಕ್ಕೆ ಅನುಕ್ರಮ ಸಂಖ್ಯೆ ಹಾಕಿದ್ರೆ ಹೆಂಗ್ ಗೊತ್ತಾಗೋದು? 1ನೇದಿಷ್ಟು 2ನೇದಿಷ್ಟು ಹಿಂಗ್ ಬರೋದು. ಒಮ್ಮೆ ಬರೀ ಒಂದ ಮೆಸೇಜ್ ಹಾಕ್ರಿ. ಭಾಳ ಮೆಸೇಜ್ ಹಾಕ್ಬೇಡ್ರಿ. 1ನೇದಿದು 2ನೇದಿದು 3ನೇದಿದು ಒಮ್ಮೆ ಹಾಕ್ರಿ. ಆನ್ಸರ್ ನಿಮ್ಗೆ ಅದ್ರ ಮುಂದೆ ಬರ್ರಿ. 1ನೇದು 2ನೇದು ಒಂದ ಲೈನ್ ನಾಗ ಬರ್ರಿ. ಅದನ್ನ ಪೂರಾ ಎಲ್ಲ ಮೆಸೇಜ್ ಒಂದ ಲೈನ್ ನಾಗ ಬರ್ರಿ. ಸರಿ 2ನೇದು 2 ರೂಪ ಬರ್ತಾವ್ರಿ. ಹಾ, ರೂಪ ಬರ್ರಿ ಸಾಕು. 6/8 ಅಂದ್ರೆ ನಿಮಗ ಅದು 3/4 ಅಂತಾನು ಬರಿಬಹುದು. ಹೌದು, 3/4 ಐತಿ ನೋಡ್ರಿ. ಹೌದಲ್ಲ ನೋಡ್ರಿ, ಕೋಣ ಐತಿಲ್ ನೋಡ್ರಿ. ಅದು 2ನೇದು ಕೋಣಕ್ ಸಮ ಐತ್ಲ, 3/4 ಸಮ ಆಯ್ತದು. ಎರಡನೇದು 3/4 ಕರೆಕ್ಟ್. ಹೌದಲ್ಲ? ಎಲ್ಲರಿಗೂ ಗೊತ್ತಾಕತಿ 3/4 ಯಾಕೈತೆ ಅಂತದ್ದು ನೋಡ್ರಿ. ಹಾ ರೀ, ಅದ್ ಭಾಗ ಓದಿದ್ರಿ ಸರಿ. ಅಲ್ಲ, ಬಾಗ್ ಅಲ್ಲಿ ನೋಡ್ರಲ್ಲ, ಒಂದಿಟ ಎದುರಿಗೆ ನೋಡ್ರಲ್ಲ, ಹಂಗೈತಿಲ್ಲ. 3/4 ಕಾಣದೈತಿಲ್ಲ ನೋಡ್ರಿ ನಿಮಗದು. ಕಡ್ತಾ ಹೊಡೆದ್ ನೀವು ಅಲ್ಲಿ ತಗೊಂಡ್ಬರ್ಬೋದು, ಆ ಮಾತು ಬೇರೆ. ಬಟ್ ಡೈರೆಕ್ಟ್ ನೋಡ್ರಲ್ಲ, ಅಲ್ಲಿ 3/4 ಕಾಣತೈತಿಲ್ಲ. ಅಲ್ಲಿ ಕಾಣತ್ತು 3/4 ಅಂತ ಯಾರಿಗಾದ್ರು 3/4 ಕಾಣುವತ್ತೇನೆ? 2ನೇದು ಹೇಳ್ರಿ ನೋಡು. ಯಾರಿಗಾದ್ರು ಕಾಣ್ಲಿಲ್ಲ ಅಂದ್ರೆ ಹೇಳ್ರಿ, ನಂಗ ತೋರಿಸ್ತೇನೆ. ಓಕೆ, ಇದೇ ನೀ 3/4 ಒಂದು ಬ್ಯಾರೆ ಚಿತ್ರ ತೆಗಿ. ಯಾರಿಗೆ ಕಾಣಿಸೋಲ್ತ 3/4 ಒಂದು ಬ್ಯಾರೆ ಚಿತ್ರ ತೆಗಿ. ಮುಕ್ಕಾಲದ್ದು ಬ್ಯಾರೆ ಚಿತ್ರ ತೆಗಿ. ಒಂದು ಗಿರ್ದಾಬಾಗ್ ಹೋಗಿರ್ತೈತಿ ನೋಡ್ರಿ. ಅದ್ರಾಗ ಪಿಜ್ಜಾ ತೋರ್ಸಿದ್ನ ಇದೆ. ಇದು ಹಂಗೈತಿಲ್ ನೋಡ್ರಿ, ಹಂಗೈತಿಲ್ ನೋಡಿದ್ದು. ಸರಿ, ಗೊತ್ತಾಯ್ತ್ರಿ. ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಡ್ತಾ ಹೊಡೆದ ಬರ್ತೈತ್ರಿ. ಕಡ್ತಾ ಹೊಡಿದ್ಬೇಡ್ರು, ಹಂಗ ನೋಡ್ರಿಲ್ಲ ಅಂತ ಹೇಳತೀನಿ. ಮತ್ ಕಡ್ತಾ ಹೊಡಿ. ಹಾ ಹಾ ಹಾ, ಅದು ನನಗ್ ಬೇಕಾಗೈತಿ. ನನಗ ಅದು ಬೇಕಾಗೈತಿ. ಹಂಗ ಈಗ ಒಂದ್ ಕೆಳಗಿಂದ ಲೈನ್ ನಾಗ 1ನೇ ಚಿತ್ರ ನೋಡ್ರಿ. ಅದ ಅರ್ಧ ಅಂತ ಕಾಣ್ತತಿಲ್ಲೋ ನಿಮ್ಗ? 1/2 ರೀ. 1/2 ಆದತ್ರಿ. ಹಾ ಹಾ, 1/2. ಹಂಗ ಲಾಸ್ಟ್ 2ನೇ ಲೈನ್ ದಾಗ ಲಾಸ್ಟ್ ಚಿತ್ರ ನೋಡ್ರಿ. 1/4 ಆಕತಿಲ್ ನೋಡ್ರಿ. ಅದು ಗಿರ್ದ ಆಕತಿಲ್ ನೋಡ್ರಿ. ಹಾ ರೀ, ಆತಿತ್ರಿ, ಡಿವೈಡ್ ಮಾಡ್ರಿ ಸಿಕ್ತಿದ್ರಿ.
ಡಿವೈಡ್ ಆಕೈತಿ ಸೀದಾ ನೋಡ್ರಿ ಕಾಣ್ತೈತಿ 1/2 ಅಲ್ಲ 1/4 ಆಕೈತಿ ಲಾಸ್ಟ್ ಹಾ ರೀ 1/4 ಆದತ್ರಿ ಸರ್ 1/4 ಆಕೈತಿ. 1/4 ಲಾಸ್ಟ್ 1/4 ಕಾಣತೈತೋ ಇಲ್ಲ ನಿಮ್ಗ ರೀ ಕಾಣ್ಸಾದತ್ರಿ ಸರ್ ಬಾಕ್ಸ್ ಕೂಡಿ ಒಂದ್ ಬಾಕ್ಸ್ ಆಕೈತ್ರಿ. ಹಾ ಕರೆಕ್ಟ್. ಸೊ ಕಡ್ತಾ ಹೊಡಿಬೇಕಾರೆ ನೋಡ್ರಿ ಅದ ಕೆಲಸ ಮಾಡತ್ತೇರಿ ನೀವು. ಕಡ್ತಾ ಹೊಡಿಬೇಕಾರೆ ಏನ್ ಮಾಡಾಗುತ್ತೆ ಅದ ಅರ್ಥ ಇರ್ಬೇಕು. ಗುಡ್ ಗುಡ್ ಗುಡ್. ಓಕೆ ಈಗ ಮ್ಯೂಟ್ ಮಾಡ್ರಿ. ಓಕೆ ಓಕೆ 1/5 2/5 ಇದ್ರೊಳಗ ದೊಡ್ಡದು ಯಾವ್ದು ಸಣ್ಣದು ಯಾವ್ದು? ದೊಡ್ಡದು ಯಾವ್ದು ಅಷ್ಟೇ ಹೇಳ್ರಿ. ದೊಡ್ಡದು ಯಾವ್ದು ಹೇಳಿ? ಕೆಲಸ ಮಾಡ್ರಿ. ಹೋಮ್ವರ್ಕ್ ಬರ್ಕೊಟ್ಟಿದ್ನಲ್ಲ ಇದ್ರೊಳಗ ದೊಡ್ಡದು ಸಣ್ಣದು ಹಾಕಬೇಕು. ಇದು ಹೆಂಗ್ ಮಾಡ್ಬೇಕಂದ್ರ ಬರೀ ವಿಚಾರ ಮಾಡಿ ಮಾಡೋದು, ಬೇರೆ ಏನು ಟೆಕ್ನಿಕ್ ಯೂಸ್ ಮಾಡಂಗಿಲ್ಲ. ಬರೀ ನೋಡಿ ಮಾಡ್ಬೇಕು, ಬರೀ ನೋಡಿ ಮಾಡ್ಬೇಕು. ಮಾಡಕ್ ಬರ್ತಿಲ್ಲ ನೋಡಿ ಬರೀ. ಯಾವ್ದು ದೊಡ್ಡದು? 1/5 2/5 ಯಾವ್ದು ದೊಡ್ಡದು? 1/5 ರೀ ಸರ್ 1/5 ದೊಡ್ಡದು ಇಲ್ಲ 2/5 ದೊಡ್ಡದು. ಯಾಕೆ ನೋಡ್ರಿ ಅಲ್ಲಿ ನಾ ಹೇಳಿದ್ದೇನೆ, ಛೇದ ಸೇಮ್ ಐತಿ. ಛೇದ ಸೇಮ್ ಐತಿ. ಅಂಶ ದೊಡ್ಡದೈತ್ರಿ. ಹೋಳುಗಳ ಸೈಜ್ ದೊಡ್ಡದೈತ್ರಿ 2/5 ಅದಕ್ಕ ದೊಡ್ಡದು. ಹೋಳುಗಳ ಸೈಜ್ ಏನೈತಿ ಇಲ್ಲಿ ಎರಡುದ್ರಾಗು? ಹೋಳುಗಳ ಸೈಜ್ ಏನೈತಿ ಎರಡುದ್ರಾಗು? ಸೇಮ್ ಐತಿ. ಸೇಮ್ ಐತಿ. ಒಂದ್ರಾಗ ಹಾ ಈಗ ಈಗ ಮನ್ಯಾಗ ಏನ್ ಮಾಡಿದಾರು, ಒಂದ ಸೈಜ್ ಇದ್ದು 2 ಹಣ್ಣು ತಗೊಂಬಂದಾರು. ಇದ್ರಾಗೂ 5 ಭಾಗ ಮಾಡಿದಾರು, ಅದ್ರಾಗೂ 5 ಭಾಗ ಮಾಡಿದಾರು. ನಿಮ್ಗ ಒಂದ ಪೀಸ್ ಕೊಟ್ಟಿದಾರು, ಮಣ್ಣಾಗ 2 ಪೀಸ್ ಕೊಡ್ತಾರೆ. ಯಾರಿಗೆ ಹೆಚ್ಚಿಗೆ ಕೊಟ್ಟಂಗ ಆತ? ಮಾವಿನ ಹಣ್ಣು ಅಂದ್ಕೂಳೆ ಅನ್ನ ಅಂದ್ಕೂಳೆ ಈಗ ನಿಮ್ಗೆ ಗೊತ್ತಾಕೈತಿ ಯಾರು ಅವ್ನಿಗೆ ಹೆಚ್ಚು ಕೊಟ್ರು ನಮ್ಗೆ ಕಡಿಮೆ ಕೊಟ್ರು ಅಂತ. ಭಿನ್ನ ರಾಶಿ ಅಂದ್ರೆ ಗೊತ್ತಾಗುದಿಲ್ಲ ನಿಮ್ಗೆ, ಹೌದಿಲ್ಲ? ಸೊ ಹಾ ಈಗ ಎರಡನೇದ್ ನೋಡ್ರಿ 4/5 3/5 ಅಲ್ಲಿ ಏನಾಗೈತಿ ನೋಡ್ರಿ, ಛೇದ ಸೇಮ್ ಐತಿ. ಇದನ್ನ ಮೊದಲು 4/5 ರೀ 4/5 ದೊಡ್ಡದು. 9/11 7/11 ಯಾವ್ದು? 9/11 ಓಕೆ ಈಗ ಹೇಳ್ರಿ ಯಾವ್ದು ದೊಡ್ಡದು? 2/3 2/3 ದೊಡ್ಡದು. 2/3 ದೊಡ್ಡದು. ಕಡಿಮೆ ಒಳಗ ಕಡಿಮೆ ಭಾಗ ಆಗೈತ್ರಿ. ಇಲ್ಲೇ ದೊಡ್ಡ ಹೋಳುಗಳು 2 ಸಿಕ್ಕಿವೆ. ಇಲ್ಲೇ ಸಣ್ಣ ಹೋಳುಗಳು 2. ಹಾ ಕರೆಕ್ಟ್. ಸೊ ಇಲ್ಲಿ ದೊಡ್ಡ 2 ಹೋಳು ಸಿಕ್ಕು, ಇಲ್ಲಿ ಸಣ್ಣ 2 ಹೋಳು ಸಿಕ್ಕು. ಸೊ ಇದು ದೊಡ್ಡದಿದ್ದು ಗೊತ್ತಾತು ಎಲ್ಲರಿಗೂ? ಇದು ಹೇಳ್ರಿ ಲಘು ಹೇಳ್ರಿ 3/8 ರೀ 3/8 ಹಾ ಇದ್ರೊಳಗೆ 21/40 ರೀ. ಓಕೆ ಸೊ ಇದನ್ನ ಏನ್ ಮಾಡ್ರಿ, ಬರ್ಕೊಡ್ರಿ. ಇದನ್ನ ಪಟ್ನ ಬರ್ಕೊಡ್ರಿ. ಇವನ್ ಏನ್ ಮಾಡ್ಬೇಕು ನೀವು? ಓಕೆ ಇದನ್ನ ಬರ್ಕೊಂಡು ಇವನ್ ಏನ್ ಮಾಡ್ಬೇಕು, ಇದ್ರೊಳಗೆ ಅತ್ಯಂತ ದೊಡ್ಡದು ಯಾವ್ದು, ಅತ್ಯಂತ ಸಣ್ಣದು ಯಾವ್ದು? ಪ್ರತಿಯೊಂದು ಲೈನ್ ಒಂದೇ ಪ್ರಾಬ್ಲಮ್ ಅತ್ಯಂತ ದೊಡ್ಡದು ಯಾವ್ದು, ಸಣ್ಣದು ಯಾವ್ದು? ಅಥವಾ ನೀವು ಏರಿಕೆ ಕ್ರಮದಾಗ ಬರಿಬಹುದು. ಸಣ್ಣದ್ರಿಂದ ದೊಡ್ಡದ್ರ ಮಟ್ಟ ಬರೀದು, ಎರಡನೇದನ್ನು ಸಣ್ಣದ್ರಿಂದ ದೊಡ್ಡದ ಮಟ್ಟ, ಮೂರನೇದನ್ನು ಸಣ್ಣದ್ರಿಂದ ದೊಡ್ಡದ್ರ ಮಟ್ಟ ಬರೀ. ಅಥವಾ ಇದನ್ನ ತಗೋರಿ ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಿ. ಲೇಟ್ ಆಗೈತಿ ನಿಮ್ ಸ್ಕೂಲಿಗೆ. ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಿ. ಇದನ್ನು ಬರ್ಕೊಡ್ರಿ. ಸ್ಕ್ರೀನ್ಶಾಟ್ ತಗೊಂಡ್ರಿ. ಫಸ್ಟ್ ಪೇಜ್ ಶಾರ್ಟ್ ಬೇಕ್ರಿ. ಅದಿದು ಹಾ ರೀ ತಗೋರಿ. ಆಯ್ತು. ಓಕೆ ಬಾಯ್.